ಶ್ರೋತ್ರಿಯ ಬ್ರಹ್ಮನಿಷ್ಠ ಪಂಡಿತ ಪೀತಾಂಬರಜಿಯವರು ರಚಿಸಿದ ಚಂದ್ರೋದಯ ಎನ್ನುವ ಗ್ರಂಥದ ಚತುರ್ಥ ಕಲಾದ ಎಷ್ಟನೇ ಪ್ರಶ್ನೆ? ಹತ್ತನೇದಮ್ಮ. ಚತುರ್ಥ ಕಲಾದಲ್ಲಿ ಅನ್ನಮಯದಾಗಿರ್ಬೇಕು. ಈಗ ಪ್ರಾಣಮಯ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಹೌದು. 11ನೇ ಪ್ರಶ್ನೆ ಅಥವಾ 10ನೇ ಪ್ರಶ್ನೆ. ಯಾವ ಪರಬ್ರಹ್ಮನ ಆತ್ಮನ ನಮ್ಮ ನಿಜವಾದ ಸ್ವರೂಪದಲ್ಲಿ ಪಂಚಕೋಶಗಳು ಅಂದ್ರೆ ಕೋಶ ಅಂದ್ರೆ ಹೊದಿಕೆ ಅಂತ ನಿನ್ನೆ ಹೇಳಿದೇವಿ. ಅವು ಯಾವ ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಕೋಶ. ಈ ಅನ್ನಮಯ ಕೋಶದ ಬಗ್ಗೆ ಹೇಳಿದ್ರು ನೋಡ್ರಿ. ಇದು ಏನಾದಂದ್ರೆ ಸ್ಥೂಲ ದೇಹ ನಾನು ಅಲ್ಲ, ಅದರಿಂದ ನನಗೆ ಜನ್ಮ ಮೃತ್ಯು ಇಲ್ಲ ಎಂಬುದಾಗಿ ಹೇಳಿ, ಪ್ರಾಣಮಯ ಕೋಶದ ವಿಚಾರವೇನು ಅಂದಾಗ ಪ್ರಾಣಮಯ ಕೋಶ ಅನ್ನುವಂಥದ್ದು ಅನ್ನಮಯ ಕೋಶಕ್ಕಿಂತಲೂ ಸೂಕ್ಷ್ಮವಾಗಿದೆ. ಈ ಗಾಳಿ ಸೂಕ್ಷ್ಮ ಅದಲ್ರಿ, ಸ್ಥೂಲ ದೇಹ ಇದ್ದಂಗೆ ಇಲ್ಲ. ಅದಕ್ಕಾಗಿ ಇದು ಅನ್ನಮಯ ಕೋಶಕ್ಕಿಂತಲೂ ಸೂಕ್ಷ್ಮವಾಗಿದೆ. ಅನ್ನ ಅಂದ್ರೂ ಕೂಡ ಅದು ಸ್ಥೂಲನೇ ಅದ. ಅದಕ್ಕಿಂತ ಸೂಕ್ಷ್ಮ ಇದ್ದದ್ದು ಪ್ರಾಣ. ಮತ್ತು ಇದು ವ್ಯಾಪಕವಾಗಿದೆ, ಅಂದ್ರೆ ಎಲ್ಲಾ ಕಡೆ ಇದೆ ಮತ್ತು ಅಂತರದಲ್ಲಿದೆ. ಹೊರಗುನು ಇದೆ ಮತ್ತು ಒಳಗುನು ಇದೆ. ಗಾಳಿಪಟವು ಗಾಳಿಯ ಆಧಾರದಿಂದ ಆಕಾಶದಲ್ಲಿ ಹಾರಾಡುವಂತೆ. ಒಂದು ಚಿಕ್ಕ ಮಕ್ಕಳು ಗಾಳಿಪಟವನ್ನು ಮಾಡಿದಾಗ ಆ ಪಟಕ್ಕೆ ಬೇಕಾದ ಎಲ್ಲಾ ಸಾಮಾನು ಕಾಗದ ಅದ, ಅದಕ್ಕ ಬೇರೆ ಬೇರೆ ಆಕಾರ ಅದ, ಎಲ್ಲವೂ ಇದ್ರೂ ಕೂಡ ಅದು ಆಕಾಶದಲ್ಲಿ ಹಾರಾಟ ಮಾಡೋಂಗಿಲ್ಲ. ಅದ ಗಾಳಿಯ ಆಧಾರದಿಂದ ಆಕಾಶದಲ್ಲಿ ಹಾರಾಡುತ್ತದೆ. ಗಾಳಿ ನಿಂತಿತ್ತು ಅಂದ್ರೆ ಆ ಪಟ ಕೆಳಗೆ ಬಿದ್ದೇ ಬಿಡ್ತದೆ. ಹುಡುಗರು ಗಾಳಿಪಟ ಆಡಿಸುವಾಗ ನೋಡ್ಬೇಕಮ್ಮ, ಗಾಳಿ ಬಿಡ್ತು ಅಂದ್ರೆ ಮೇಲೆ ಹೋಗ್ತದ, ಗಾಳಿ ಇಲ್ಲ ಅಂದ್ರೆ ಕೆಳಗೆ ಬಿಡ್ತದ. ಅಂದ್ರೆ ಗಾಳಿಯಿಂದನೇ ಅದು ಹಾರಾಡ್ತದಂತ ಅರ್ಥ ಆಯ್ತು. ಅದೇ ಪ್ರಕಾರ ಈ ಸ್ಥೂಲ ದೇಹ ರೂಪವಾದ ಅನ್ನಮಯ ಕೋಶವಿರುವುದಕ್ಕೂ ಇದರ ಚಲನ ವಲನಾದಿ ಕ್ರಿಯೆಗಳು ಪ್ರಾಣಮಯ ಕೋಶವೇ ಇದಕ್ಕೆ ಆಧಾರ. ಗಾಳಿಪಟ ಹಾರಾಡ್ಲಿಕ್ಕೆ ಗಾಳಿಯೇ ಆಧಾರವಂತೆ ಈ ಅನ್ನಮಯ ಕೋಶದ ಸ್ಥೂಲ ದೇಹ ಇದು ಅನಂತ ಕ್ರಿಯೆಗಳನ್ನ ಅಂದ್ರೆ ಚಲನ ವಲನ ಹೋಗುತ್ತದ ಮತ್ತೆ ಬರ್ತದ. ಈ ಕಡೆಯಿಂದ ಆ ಕಡೆ ಹೋಗ್ಬೋದು, ಆ ಕಡೆಯಿಂದ ಈ ಕಡೆ ದೇಹ ಬರ್ತದಲ್ಲ. ಅಂದ್ರೆ ಈ ಕ್ರಿಯೆಗಳು ನಡಿಬೇಕಾಗಿದ್ರೆ ಪ್ರಾಣಮಯ ಕೋಶವೇ ಅದಕ್ಕೆ ಆಧಾರ. ಪಟಕ್ಕೆ ಗಾಳಿಯ ಆಧಾರದಂತೆ ಈ ಸ್ಥೂಲ ದೇಹಕ್ಕೆ ಪ್ರಾಣಮಯ ಕೋಶವೇ ಆಧಾರ. ಅಲ್ಲದೆ ಇದು ಶ್ರುತ ಪಿಪಾಸ ಧರ್ಮವುಳ್ಳದ್ದಾಗಿದೆ. ಅಂದ್ರೆ ಇದಕ್ಕ ಅನ್ನ ಮತ್ತು ನೀರಿನ ಹಸಿವು ತೃಷಗಳಿಂದ ಕೂಡಿದಂತೆ. ಹಸಿವು ಅಂದ್ರೆ ಅನ್ನ, ತೃಷೆ ಅಂದ್ರೆ ನೀರಡಿಕೆ. ಇವೆರಡನ್ನ ಬೇಯಿಸುವುದೇ ಇದರ ತಾಪಮಾನ. ಅದಕ್ಕೆ ಪ್ರಾಣ ಹೋದಾಗ ಶರೀರ ಇದ್ರೂ ಕೂಡ ಆ ಶರೀರಕ್ಕೆ ಹಸಿವಿನಾಗೆಲ್ಲ ನೀರಡಿಕೆ ಆಗೋದಿಲ್ಲ.
ದೇಹ ಇಲ್ಲಂತಲ್ಲ ಆದ. ಹೌದು ಆದ್ರೆ ಆ ದೇಹದ ಬಾಯಿಯಲ್ಲಿ ನೀರು ಹಾಕಿದ್ರೆ ನೀರು ಹೋಗಲ್ಲ, ಅನ್ನ ಕೂಡ ಹೋಗಲ್ಲ. ಹೌದು ಯಾಕೆಂದ್ರೆ ಅದರ ಒಳಗೆ ಸೂಕ್ಷ್ಮವಾಗಿರ್ತಕ್ಕಂತ ಪ್ರಾಣದ ಧರ್ಮವಿನಃ ಹಸಿವು ನೀರಡಿಕೆ ಪ್ರಾಣಕ್ಕೆ ಬೇಕು. ಹೌದು ಈ ಸ್ಥೂಲ ದೇಹಕ್ಕೆ ಅವಶ್ಯಕತೆ ಇಲ್ಲ. ಹೌದು ಆದ್ದರಿಂದ ಪ್ರಾಣಮಯ ಕೋಶವು ನಾನಲ್ಲ. ಹೌದಲ್ಲ? ಹೌದ್ರಿ ಇಲ್ಲಿವರೆಗೂ ನನಗೆ ಹಸಿವು ಆಗ್ತದ, ನನಗೆ ನೀರಡಿಕೆ ಆಗ್ತದ, ನಾನೇ ಊಟ ಮಾಡೋನು, ನಾನೇ ನೀರ್ ಕುಡಿಯೋನು. ಹೌದು ಬಹಳ ಊಟ ಮಾಡಿದ್ರೆ ದೇಹ ಚಲೋ ಇರ್ತದ, ಹೌದು ಊಟ ಕಡಿಮೆ ಆದ್ರೆ ದೇಹ ಸೊರಗ್ತದ ಅನ್ನುವಂತ ಭಾವ ಇತ್ತು. ಹೌದು ಇದು ನಿಜವಾಗಿಯೂ ನಮ್ಮದಲ್ಲ, ನಮ್ಮ ಸ್ವರೂಪದ್ದು ಅಲ್ಲ. ಹೌದು ಕಾರಣ ಇದು ಪ್ರಾಣಮಯ ಕೋಶದ ಧರ್ಮ. ಹೌದು ಅದರಂತೆ ಸ್ಥೂಲ ದೇಹ ನೀನು ಹೇಗೆ ಅಲ್ವೋ, ಯಾಕಲ್ಲಮ್ಮ ಸ್ಥೂಲ ದೇಹ ಉತ್ಪತ್ತಿ ಆದ, ಹೌದು ಸ್ಥೂಲ ದೇಹಕ್ಕೆ ವಿಕಾರ ಆದ, ಹೌದು ಸ್ಥೂಲ ದೇಹಕ್ಕೆ ನಾಶ ಆದ, ಅದಕ್ಕೆ ನಾನಲ್ಲ ಅಂತ ಮೊದಲು ಹೇಳ್ಕೊಂಡ್ವಿ. ಹೌದು ಹೌದು ಈಗ ಪ್ರಾಣಮಯ ಕೋಶವು ಅದರಂತೆ ನಾನಲ್ಲ ಅನ್ನುವ ಭ್ರಮೆಯನ್ನ ಬೆಳೆಸಿಕೊಳ್ಳಬೇಕಾದರೆ ಇದು ಸುಮ್ಮನೆ ಹೋಗ್ತದ, ವಿಚಾರ ಮಾಡಿದ್ರೆ ಹೋಗ್ತದೆ. ಹೌದು ಹೌದು ಈಗ ಏನ್ ವಿಚಾರ ಮಾಡಕತ್ತೀವಿ ಇದರಿಂದ ನಮ್ಮ ಕಲ್ಪನೆ ಬರ್ತದ, ಹೌದು ಹೌದು ಅವಾಗ ಇದನ್ನ ಬಿಡ್ಲಿಕ್ಕೆ ಸಾಧ್ಯ ಆಗ್ತದಂತೆ. ಹಾಗೆ ಪ್ರಾಣಮಯ ಕೋಶವು ಎಷ್ಟು ವಸ್ತುಗಳಿಂದ ಕೂಡಿದೆ ಅಂತ. ಅದರ ಒಳಗಡೆ ಇನ್ನ ಯಾವ್ಯಾವ ಕೋಶಗಳು ಆವ ಅಂತಂದಾಗ ಅದಕ್ಕೆ ಪ್ರಮಾಣ ಕರ್ಮೇಂದ್ರಿಯ ಯಶ್ಯ ಸಹ ಪ್ರಾಣಾದಿ ಪಂಚಕಂ ಪ್ರಾಣಮಯ ಕೋಶಂ. ಅಂದ್ರೆ ಪಂಚ ಅಂದ್ರೆ 5 ಕರ್ಮೇಂದ್ರಿಯಗಳು, 5 ಕರ್ಮೇಂದ್ರಿಯ ವಾಕ್ ಪಾಣಿ ಪಾದ ಗುದ ಗುಹೆ ಅಂತ ಪಂಚ ಪ್ರಾಣಗಳು. ಪ್ರಾಣ ಅಪಾನ ಉದಾನ ವ್ಯಾನ ಸಮಾನ ಮತ್ತು ಕುಕರ ಕೂರ್ಮ ದೇವದತ್ತ ಧನಂಜಯ ಅನ್ನುವಂತ 5 ಉಪಪ್ರಾಣಗಳು. ಈ 15 ಸೇರಿ ಪ್ರಾಣಮಯ ಕೋಶವಾಗಿದೆ. ಇದಕ್ಕ ಪ್ರಮಾಣ ಏನು ಅಂದ್ರೆ ಪೈಂಗಲೋಪ ಉಪನಿಷತ್ತಿನಲ್ಲಿ ಹೇಳಿದೆ ಅಂತ ಹೇಳ್ಬಿಟ್ರು ಅವ್ರು. ಕಾರಣ 15 ಅವಂತ ಅರ್ಥ ಆಯ್ತು ನಮ್ಮಲ್ಲಿ. ಮತ್ತೆ ಪ್ರಾಣಮಯ ಕೋಶಕ್ಕೆ ಸ್ಥಾನ ಯಾವುದು? ಈಗ ನಮ್ಮ ಸ್ಥೂಲ ದೇಹಕ್ಕೆ ಮೂಗ ಇರೋದೆಲ್ಲಿ, ಕಿವಿ ಇರೋದೆಲ್ಲಿ, ಕಣ್ಣಿರೋದೆಲ್ಲಿ ಅಂತ ಹೆಂಗ ಸ್ಥಾನ ಅಂದ್ರೆ ಜಾಗಗಳಾವೋ ಅದರಂತೆ ಈ ಕೋಶಗಳಿಗೆ ಇರ್ಲಿಕ್ಕೆ ಜಾಗ ಯಾವುದು? ಮತ್ತೆ ಅಧಿಷ್ಠಾನ ದೇವತೆ ಯಾರು ಮತ್ತು ಅದು ಮಾಡುವ ಕೆಲಸವೇನು ಅಂತ ಪ್ರಶ್ನೆಯನ್ನ ಮಾಡಿದಾಗ ಪ್ರಾಣಮಯ ಕೋಶವು ಒಂದೇ ಆಗಿದ್ದರು. ಅವಾಗ ಶಾಸ್ತ್ರದಲ್ಲಿ ಹೇಳತ್ತಲ್ಲಮ್ಮ, ಪ್ರಾಣಮಯ ಕೋಶ ಅನ್ನುವಂಥದ್ದು ಒಂದೇ ಅದು. ಆದರೆ ಸ್ಥಾನ ಭೇದದಿಂದಲೂ ಕ್ರಿಯಾ ಭೇದದಿಂದಲೂ ಅದು 5 ಪ್ರಕಾರವಾಗಿದೆ. ಇವುಗಳ ಸ್ಥಾನಗಳನ್ನು ಅತಿ ದೇವತೆಗಳನ್ನು ಆ ಕ್ರಿಯೆಗಳನ್ನು ಅಮರ ನಿಘಂಟಿನಲ್ಲಿ ಹೇಳಿರುವ ಪ್ರಕಾರ ಹಿಂದಿನ ಕಲಾದಲ್ಲಿ ತಿಳಿದುಕೊಂಡಿದ್ದೇವೆ. ಅಲ್ಲಿ ಅಪಾನ ಪ್ರಾಣ ಇರ್ತಕ್ಕಂಥ ಜಾಗ ಇಲ್ಲಿ, ಸ್ಥಾನದಲ್ಲಿ ಇರೋದೊಂದು, ಕಂಠದಲ್ಲಿ ಇರೋದೊಂದು, ಹೃದಯ ಸ್ಥಾನದಲ್ಲಿ ಇರೋದೊಂದು ಅಂತ ಈ ಪ್ರಕಾರ ಹಿಂದಿನ ಕಲಾದಲ್ಲಿ ನಾವು ತಿಳ್ಕೊಂಡಿವಿ ಅದರ ಬಗ್ಗೆ. ಇದು ಒಂದೇ ಹೇಗೆ ನಾನಾ ಪ್ರಕಾರ ಆಗ್ತಂದ್ರೆ ಸ್ಥಾನ ಭೇದ ಅಂದ್ರೆ ಉಪಾಧಿ ಭೇದದಿಂದ.
ಅದಕ್ಕೆ ಸಣ್ಣ ಎಕ್ಸಾಂಪಲ್ ಅಂದ್ರಮ್ಮ, ಹ್ಮ್ ವಾಯು ಅನ್ನುವಂಥದ್ದು ಒಂದೇ, ಹೌದು ಗಾಳಿ ಒಂದೇ. ಹೌದು ಆ ಒಂದು ಪ್ರಕಾರವಾದ ಗಾಳಿಯನ್ನ ಹ್ಮ್ ಸಾಮಾನ್ಯವಾದ ಹ್ಮ್ ಬಸ್ಸನ್ನ ಹೊರುವಂತ ಆ ಗಾಳಿಗಳಲ್ಲಿ ಹ್ಮ್ ಆ ಆ ಒಂದು ಟೈರಲ್ಲಿ ಗಾಳಿಯನ್ನು ತುಂಬಿದಾಗ ಅದು ಇಷ್ಟು ದಪ್ಪ ಇದೆ, ಇಷ್ಟು ಅಗಲಿದೆ, ಇಷ್ಟು ದೊಡ್ಡದಿದೆ ಅಂತ ಗೊತ್ತಾಗ್ತದೆ. ಹ್ಮ್ ಹ್ಮ್ ಅದೇ ಗಾಳಿಯನ್ನ ಸೈಕಲ್ ಅಲ್ಲಿ ತೂಗಲು ತುಂಬಿದಾಗ ಹ್ಮ್ ಅದು ಬೇರೆ ರೀತಿ ಕಾಣ್ತದೆ. ಹೌದು ಅದೇ ಗಾಳಿಯನ್ನ ನಾವು ಮಕ್ಕಳು ಆಟವನ್ನ ಆಡುವಂತ ಹ್ಮ್ ಪಿಪಿ ಅಂತ ಜಾತ್ರೆಯಲ್ಲಿ ಮಾರಾಟ ಮಾಡ್ತಾರ, ಪಿಪಿ. ಹೌದು ಆ ಪೀಪಿಗಳೇ ತುಂಬಿದಾಗ ಅವು ಒಂದು ಪ್ರಕಾರ ಕಾಣ್ತಾವ. ಹೌದು ಅಂದ್ರೆ ಒಂದೇ ಗಾಳಿ ಹ್ಮ್ ನಾನಾ ಪ್ರಕಾರ ಕಾಣ್ತದಂದ್ರೆ ಹ್ಮ್ ಆ ವಾಯು ಇರುವಂತ ಉಪಾದಿಯಿಂದ ಹ್ಮ್ ಅದು ಬೇರೆ 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 ಕಾಣುತ್ತೆ. ಹೌದು ಟೈರು ಬಸ್ ಟೈರು, ಸೈಕಲ್ ಟೈರು, ಸೈಕಲ್ ಟ್ಯೂಬು, ಹ್ಮ್ ಜಾತ್ರೆಯಲ್ಲಿ ಪಿಪಿ, ಹ್ಮ್ ಈ ಪ್ರಕಾರ ಬೇರೆ ಬೇರೆ ಆದಂತೆ ಹ್ಮ್ ನಮ್ಮ ಪ್ರಾಣವಾಯು ಅನ್ನುವಂಥದ್ದು ಹ್ಮ್ ಹೃದಯ ಸ್ಥಾನದಲ್ಲಿದ್ದಾಗ ಅಲ್ಲೊಂದು ತರ ಕ್ರಿಯೆ ಆಗ್ತದೆ, ಹ್ಮ್ ಬುಧ ಸ್ಥಾನದಲ್ಲಿ ಹೋದಾಗ ಅದೊಂದು ರೀತಿ ಕ್ರಿಯೆ ಆಗ್ತದೆ, ಹ್ಮ್ ಕಂಠಸ್ಥಾನದಲ್ಲಿ ಬಂದಾಗ ಅದು ಒಂದು ಕ್ರಿಯೆ ಮಾಡ್ತದೆ. ಹ್ಮ್ ಈ ಪ್ರಕಾರವಾಗಿ ಹ್ಮ್ ಅನಂತ ಪ್ರಕಾರವಾಗಿ ತೋರಿದರೂ ಕೂಡ ಹ್ಮ್ ಅವುಗಳಲ್ಲಲ್ಲಿ ಇರುವಂತ ವಾಯು ಮಾತ್ರ ಒಂದೇ. ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಇಲ್ಲಿ ಹೆಚ್ಚಿನ ಬಗ್ಗೆ ವಿವರಿಸುವ ಅವಶ್ಯಕತೆ ಇಲ್ಲ. ಹ್ಮ್ ಹಿಂದೆ ಅಲ್ಲೆಲ್ಲ ಅಧಿದೇವತೆಗಳು, ಹೌದು ಅದಕ್ಕೆ ಉಪಾಧಿಗಳು ಹ್ಮ್ ಅಂತ ಎಲ್ಲ ಹೇಳಿ ಹೌದು ಈ ಪ್ರಾಣವಾಯುವಿಗೆ ಏನು ಒಂದು ತಾಕತ್ತಾದಂದ್ರೆ ಹ್ಮ್ ಈ ಪ್ರಾಣವಾಯುವು ಹ್ಮ್ ಈಶ್ವರನ ದೂತನಿದ್ದಂತೆ. ಹ್ಮ್ ಪರಮಾತ್ಮನ ಸೇವಕ ಅಂದ್ರೆ ಪ್ರಾಣವಾಯು ಅಂತಾರಮ್ಮ. ಹೌದು ಅದಕ್ಕೆ ಪ್ರಾಣದೇವರು ಅಂತನೂ ಕರೀತಾರ. ಹ್ಮ್ ಯಾರ ಆಜ್ಞೆಯ ಮೇಲೆ ಯಾರ ದೂತ ಅಂದ್ರೆ ಪರಮಾತ್ಮನ ದೂತ ಅಂತ. ಹ್ಮ್ ಅವನ ಆಜ್ಞೆಯ ಮೇಲೆ ಇದು ಹ್ಮ್ ಆಜ್ಞೆ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಪಾಲನೆ ಮಾಡ್ತವಂತ. ಹೌದು ಏಕೆಂದರೆ ಹ್ಮ್ ನಮ್ಮ ಪ್ರಾರಬ್ಧ ಅನುಸಾರವಾಗಿ ಹ್ಮ್ ಅನುಭವಿಸಬೇಕಾದ ಭೋಗಗಳಿಗೆ ಹ್ಮ್ ಸಹಾಯಕವಾಗಿರ್ತವಂತೆ. ಹೌದು ಎಲ್ಲಿವರೆಗೂ ಪ್ರಾಣವಾಯು ಇರ್ತದಮ್ಮ ಅಂದ್ರೆ ಹೌದು ಎಲ್ಲಿವರೆಗೂ ದೇಹ ಇರ್ತದಂದ್ರೆ ಹ್ಮ್ ನಾವು ಶಾಸ್ತ್ರಗಳಲ್ಲಿ ಬಹಳಷ್ಟು ಸಲ ಕೇಳಿವಿ, ಹೌದು ಇದು ಕರ್ಮಜನ್ಯ ಶರೀರ ಅಂತ. ಹ್ಮ್ ನಾವು ಮಾಡಿದ ಪ್ರಾರಬ್ಧ ಏನದ, ಹ್ಮ್ ಕರ್ಮಗಳೇನದ, ಕರ್ಮಗಳು ಮುಗಿಯುವವರೆಗೂ ಇದು ಇರ್ತದ ಅಂದ್ವಿ. ಹೌದು ಅಂದ್ರೆ ಇದಕ್ಕೂ ಸೂಕ್ಷ್ಮವಾದ ವಿಚಾರ ಏನಂದ್ರೆ ಹ್ಮ್ ಪ್ರಾರಬ್ಧ ಕರ್ಮವನ್ನ ಮುಗಿದ ಮೇಲೆ ಕೂಡ ಹ್ಮ್ ಶರೀರ 2 ದಿನ 3 ದಿನ ಇರ್ಬೋದು, ಹೌದು ಹೌದಲ್ಲಮ್ಮ? ಹೌದ್ರಿ ಆದ್ರೆ ಪ್ರಾಣ ಮಾತ್ರ ಇರಂಗಿಲ್ಲ ಅಂತ. ಹೌದು ಪ್ರಾಣ ಏನ್ ಮಾಡ್ತದಮ್ಮ ಅಂದ್ರೆ ನಮ್ಮ ಕರ್ಮಾನುಸಾರವಾಗಿದ್ದು ಹ್ಮ್ ಹ್ಮ್ ಆ ಭೋಗಗಳಿಗೆ ಸಹಾಯ, ಭೋಗವನ್ನ ಊಟ ಮಾಡ್ಬೇಕಲ್ಲ, ಅನುಭವಿಸ್ಬೇಕಲ್ಲ, ಹೌದು ಅಲ್ಲಿವರೆಗೂ ಸಹಾಯ ಮಾಡ್ಕೊಂತಿರ್ತದ. ಹ್ಮ್ ಪ್ರಾರಬ್ಧ ಭೋಗ ಮುಗಿದ್ಮೇಲೆ ಅದು ಹೋಗ್ಬಿಡ್ತದ. ಹ್ಮ್ ಮತ್ತು ಇದು ಚಲನ ವಲನದಿಂದ ಹ್ಮ್ ಹೋಗೋದು ಬರೋದು ಮಾಡ್ತದ ಅಂದ್ರೆ ಹ್ಮ್ ಮತ್ತು ಆಯಾ ಉಪಾಧಿಯಲ್ಲಿ ಸೇರಿ ಅದು ಕ್ರಿಯೆ ಮಾಡ್ತದ. ಹ್ಮ್ ಕಂಠದಲ್ಲಿದ್ದು ಅಪಾನ ಉದಾನ ವ್ಯಾನ ಸಮಾನ ಅಂತ ಕೇಳಿರಲ್ಲ, ಹೌದು
ಅದೇ ಒಂದು ಕೆಲಸ ಮಾಡತ್ತ ಅಂತ ಅರ್ಥ ಆಯ್ತು. ಹೌದು. ಆದರೆ ಸ್ವರೂಪ ಜ್ಞಾನವಾದ ಮೇಲೆ ಆ ಮನಸ್ಸು ಪ್ರಾಣ ಅಂತಕ್ಕಂಥದ್ದು ಏನಾಗ್ತವ ಬ್ರಹ್ಮ ಸ್ವರೂಪ ಆಗ್ತದೆ. ಪ್ರಾಣ ಅದು ಬ್ರಹ್ಮ ಸ್ವರೂಪ ಆಗ್ತದೆ. ಆ ಕಾರಣ ಮತ್ತು ಪ್ರಾಣಮಯ ಕೋಶಕ್ಕೆ ನಾನು ವಿಲಕ್ಷಣನು ಎಂಬ ವಿಷಯವನ್ನು ಹೇಗೆ ತಿಳಿಯಬೇಕು? ಈ ಪ್ರಾಣಮಯ ಕೋಶಕ್ಕೆ ನಾನು ಬೇರೆ, ಇದು ನಾನಲ್ಲ ಅಂತ ಹೇಗೆ ತಿಳಿದುಕೊಳ್ಳಬೇಕಂದ್ರೆ, ಪ್ರಾಣಮಯ ಕೋಶವು ಕ್ರಿಯಾಶೀಲವಾಗಿದ್ದರೂ ಅದು ಜಡವಾಗಿದೆ. ಪ್ರಾಣಮಯ ಕೋಶ ಏನ್ ಮಾಡ್ತದ ಜಡ, ಅದು ಏನ್ ಕ್ರಿಯೆ ಮಾಡ್ತದಲ್ರಿ ಅಂದ್ರೆ ಕ್ರಿಯೆ ಮಾಡ್ತದ, ಆದ್ರೂ ಅದು ಜಡ ಅದ. ಸೈಕಲ್ ತಗೋಬಲ್ಲಿ ಹೋದಾಗ ಚಕ್ರ ತಿರುಗಿಸ್ತದ, ಹೋಗಕ್ಕೆ ಬರಕ್ಕೆ ಅನುಕೂಲ ಮಾಡಿಕೊಡ್ತದ, ಆದ್ರೂ ಅದು ಜಡ ಅದ ಅಂತ. ಕ್ರಿಯೆ ಮಾಡಿದ್ರು ಜಡ ನಂಬರ್, ಆದರೆ ಮತ್ತು ದೃಶ್ಯವಾಗಿದೆ. ಅದು ಕ್ರಿಯೆ ಮಾಡೋದು ನಮ್ಗೆ ಗೊತ್ತಾಗುತ್ತಲ್ಲ. ಸೈಕಲ್ ಓಡ್ತದ, ಸೈಕಲ್ ಬರ್ತದ, ದಾರಿ ಬಿಡಿ ಅಂತೀವಿ. ಅದು ಜಡ ಅದ, ಅದನ್ನು ಕ್ರಿಯೆ ಮಾಡ್ತದ, ಅದು ದೃಶ್ಯವಾಗ್ಯದಂತ. ಅದು ಬರೋದು ಹೋಗೋದು ಗೊತ್ತಾಗ್ತದ. ಬಸ್ ಬಂತು, ಲಾರಿ ಬಂತು ಅಂತ ಹೇಳ್ತೀವಿ. ಈ ರೀತಿ ಅದು ದೃಶ್ಯವಾಗಿರುವುದರಿಂದ, ಜಡವಾಗಿರುವುದರಿಂದ ನಾನು ಮಲಗಿ ನಿದ್ರಿಸುತ್ತಿದ್ದರೂ ಪ್ರಾಣವು ತಾನು ಮಲಗದೆ ಕೆಲಸ ಮಾಡುತ್ತಲೇ ಇರುತ್ತದೆ. ನಾವು ಮಲಗ್ತವಲ್ಲಮ್ಮ, ಆದ್ರೆ ಪ್ರಾಣ ಮಾತ್ರ ಮಲಗಂಗಿಲ್ಲ, ಅದಕ್ಕೆ ರೆಸ್ಟೇ ಇಲ್ಲ ಅಂತ. ಅದ್ರ ಕೆಲಸ ಅದು ಮಾಡ್ತಾ ಇರ್ತದೆ. ಆದರೆ ಅದು ಜಡ ಅಂತ ಹೇಗೆ ತಿಳಿಬೇಕು ಅಂದ್ರೆ, ನಮ್ಮ ಮಿತ್ರರು ಯಾರಾದರೂ ಬಂದರೆ ಈ ಪ್ರಾಣವು ಎಚ್ಚರವಾಗಿದ್ದರೂ ಅವರನ್ನ ಸನ್ಮಾನಿಸುವುದಿಲ್ಲ. ಬರ್ರಿ ಒಳಗ ಯಾವ ಬಂದ್ರೆ ಅಂತ ಕೇಳಂಗಿಲ್ಲ ನೋಡಮ್ಮ. ಯಾಕಂದ್ರೆ ಅದು ಜಡ ಆದಂತ ಕಾರಣ ಅವರನ್ನು ಸನ್ಮಾನಿಸುವುದಿಲ್ಲ. ಅಥವಾ ಯಾರಾದರೂ ಕಳ್ಳರು ಬಂದರೆ ನಮ್ಮನ್ನು ಎಚ್ಚರ ಮಾಡುವುದಿಲ್ಲ. ಯಾವಾಗಲೂ ಎದ್ದಿರ್ತಲ್ಲ ಪ್ರಾಣ, ಎಚ್ಚರ ಆದ್ಮೇಲೆ ಗೊತ್ತಾಗಬೇಕಾಗಿತ್ತಲ್ಲ. ಯಾರು ಬಂದದ್ದು ಗೊತ್ತಾಗೋದಿಲ್ಲ, ಕಳ್ಳರು ಬಂದದ್ದು ಗೊತ್ತಾಗೋದಿಲ್ಲ. ಕಾರಣ ಈ ರೀತಿ ಪ್ರಾಣಮಯ ಕೋಶವು ಜಡವಾಗಿದೆ ಮತ್ತು ದೃಶ್ಯವಾಗಿದೆ, ನಮ್ಮಿಂದ ಅರಿಸಿಕೊಳ್ಳುವುದು. ಅದರಿಂದ ಇದು ನಾನಲ್ಲ. ಮತ್ತು ಇದು ಅಪಂಚಕೃತ ಪಂಚಮಹಾಭೂತಗಳ ಸಮಷ್ಟಿ ರಜೋಗುಣಕ್ಕೆ ಸೇರಿರುವುದರಿಂದ ನನ್ನದು ಅಲ್ಲ. ಬಹಳ ಮಂದಿ ಪ್ರಾಣವೇ ನಾವಂತ ತಿಳ್ಕೊಂಡಾರ. ಆದ್ರೆ ವಿಚಾರ ಮಾಡಿದಾಗ ಪ್ರಾಣಮಯ ಕೋಶ ಕೂಡ ನಾನಲ್ಲ, ನನ್ನದಲ್ಲ, ಅದು ಪಂಚಮಹಾಭೂತದ್ದು ಅಂತ. ಮತ್ತೆ ನೀನ್ ಯಾರು ಅಂದ್ರೆ, ನಾನು ಇದಕ್ಕೆ ಬೇರೆಯಾಗಿರುವ ವಿಲಕ್ಷಣ ಅಂದ್ರೆ ನಾನು ಅಜಡವಾಗಿದ್ದೇನೆ, ನಾನು ಅದೃಶ್ಯವಾಗಿದ್ದೇನೆ, ನಾನು ಚೈತನ್ಯ ಸ್ವರೂಪನಾಗಿದ್ದೇನೆ. ಅದಕ್ಕೆ ಪ್ರಾಣಮಯ ಕೋಶವು ಅದರ ಧರ್ಮಗಳಾದ ಹಸಿವು ಮತ್ತು ಕೃಷಿಗಳು ನನಗಿಲ್ಲ. ಯಾರಿಗಿಲ್ಲಮ್ಮ? ನಮಗಿಲ್ಲ ಅಂತ. ಹೇಗೆ ಬೇರೆ ಇದ್ದೆ ಅಂದ್ರೆ ಅದೇ ಹೇಳಿದ್ರು, ಘಟ ದೃಷ್ಟ ಘಟ ಅಭಿನ್ನ ಅಂತ. ಕೊಡವನ್ನು ನೋಡುವವನು ಕೊಡಕ್ಕಿಂತ ಬೇರೆ ಆಗಿದ್ದಂತೆ.
ಈಗಮ್ಮ ಹೌದು. ಮನೋಮಯ ಕೋಶ ಹ್ಮ್ ವಿಚಾರದ ಅವಶ್ಯಕತೆ ಏನು? ಹ್ಮ್ ಅನ್ನಮಯ ಕೋಶ ಪ್ರಾಣಮಯ ಕೋಶ ವಿಚಾರ ಮಾಡಿದ್ವಿ. ಹೌದು. ಹ್ಮ್ ಈ ಮನೋಮಯ ಕೋಶದ ವಿಚಾರ ಯಾಕೆ ಮಾಡಬೇಕು ಹ್ಮ್ ಅಂತ ಅಂದ್ರೆ ಹ್ಮ್ ಅದರ ಅವಶ್ಯಕತೆ ಬಹಳ ಇದೆ ಅಂತ. ಹೌದು. ಹೇಗಂದ್ರೆ ಹ್ಮ್ ಮನೋಮಯ ಕೋಶವು ಹ್ಮ್ ಅನ್ನಮಯ ಕೋಶ ಸ್ಥೂಲ ಅದಲ್ಲಮ್ಮ, ಹೌದು. ಪ್ರಾಣಮಯ ಅದಕ್ಕಿಂತ ಸೂಕ್ಷ್ಮ ಅದ. ಹ್ಮ್ ಈ ಪ್ರಾಣಮಯ ಕೋಶಗಂತ ಅದರ ಒಳಗಿರ್ತಕ್ಕಂಥದ್ದು ಹ್ಮ್ ಯಾವ ಮನೋಮಯ ಕೋಶ. ಹ್ಮ್ ಅನ್ನಮಯ ಕೋಶದಲ್ಲಿ ಪ್ರಾಣಮಯ ಅದ, ಹ್ಮ್ ಪ್ರಾಣಮಯ ಕೋಶದ ಒಳಗಡೆ ಮನೋಮಯ ಅಂತಿರು. ಹ್ಮ್ ಅಂದ್ರೆ ಹ್ಮ್ ದೊಡ್ಡ ವಸ್ತುವಿನಲ್ಲಿ ಸಣ್ಣ ವಸ್ತುವನ್ನು ಇಡ್ಲಿಕ್ಕೆ ಬರ್ತದೆ ನಮ್. ಹೌದು. ಉದಾಹರಣೆ, ಹ್ಮ್ ಈಗ ಮನೆ ಮುಂದ ಹಳ್ಳಿಯಲ್ಲಿ ಹ್ಮ್ ಸ್ಟೀಲಿನ ಕೆಲವು ಸಾಮಾನುಗಳನ್ನ ಸಿಲ್ವರ್ ಸಾಮಾನು ತರ್ತಾರೆ. ಹೌದು. ಅವ್ರು ದೊಡ್ಡ ದೊಡ್ಡ ಬೋಗಣಿ ಸ್ಟೀಲ್ ಡಬ್ಬಗಳಲ್ಲಿ ಹ್ಮ್ ನೋಡ್ಲಿಕ್ಕೆ ಮೇಲೆ ಒಂದೇ ಡಬ್ಬ ಕಾಣಿಸ್ತದೆ. ಹೌದು. ಒಂದು ದೊಡ್ಡ ಡಬ್ಬ ಕಾಣ್ತದ, ಹ್ಮ್ ಅದ್ರೊಳಗೆ 4-5 ಡಬ್ಬ ಇರ್ತಾವ. ಹೌದು. ಅಂದ್ರೆ ಹೇಗಿರ್ತಾವ ಅಂದ್ರೆ ಒಂದಕ್ಕಿಂತ ಒಂದು ಸಣ್ಣದು, ಹೌದು. ಒಂದ್ ದೊಡ್ಡ ಮೊದಲು ಕಾಣೋದಕ್ಕಿಂತ ಸಣ್ಣದು ಒಂದು, ಹ್ಮ್ ಅದ್ರೊಳಗೆ ಅದಕ್ಕಿಂತ ಸಣ್ಣದು, ಹೌದು. ಅದ್ರೊಳಗೆ ಅದಕ್ಕಿಂತ ಚಿಕ್ಕದು. ಹ್ಮ್ ಹೇಗೆ ಇರ್ಲಿಕ್ಕೆ ಸಾಧ್ಯ ಇದೆಯೋ ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಇದು ಸೂಕ್ಷ್ಮವಾಗಿದೆ. ಹ್ಮ್ ಅಂದ್ರೆ ಅದಕ್ಕಿಂತ ಸಣ್ಣದಿದೆ. ಹೌದು. ಯಾವುದಕ್ಕಿಂತ ಅಂದ್ರೆ ಪ್ರಾಣಮಯಕ್ಕಿಂತ. ಹ್ಮ್ ಮತ್ತು ಹ್ಮ್ ಇದು ವ್ಯಾಪಕವಾಗಿದೆ. ಹ್ಮ್ ಇದು ಕೂಡ ಹ್ಮ್ ವ್ಯಾಪಕ ಅಂದ್ರೆ ಎಲ್ಲಾ ಕಡೆ ನಿಂತಾವ. ಹೌದು. ಮನಸ್ಸು ಹ್ಮ್ ಸರಿಯಾಗಿದ್ದರೆ ನಾವು ಹ್ಮ್ ಯಾವುದಾದರೂ ಒಂದು ಕಾರ್ಯ ಮಾಡಬಹುದು. ಹ್ಮ್ ಏನ್ ಸರಿ ಇದ್ದಮ್ಮ ಅಂದ್ರೆ ಮನಸ್ಸು ಸರಿ ಇದ್ದಾಗ. ಹೌದು. ಆ ಮನಸ್ಸು ಸರಿ ಇಲ್ಲಾಗ ಹ್ಮ್ ಯಾವುದೇ ಕಾರ್ಯವನ್ನು ಮಾಡ್ಲಿಕ್ಕೆ ಆಗಲ್ಲ. ಹೌದು. ಯಾವೊಂದು ಕಾರ್ಯ ಆಗೋದಿಲ್ಲ ಅವಾಗ. ಹ್ಮ್ ಮನಸ್ಸು ಸರಿ ಇಲ್ಲಂದ್ರೆ ಊಟ ಸಹ ಮಾಡಕ್ಕಾಗಲ್ಲ. ಹೌದು. ಇನ್ನ ಬೇರೆ ಕಾರ್ಯ ಮಾಡೋದಂತ ದೂರ ಇತ್ತು. ಹ್ಮ್ ಅದಕ್ಕೆ ಹ್ಮ್ ಸರಿಯಾಗಿದ್ದರೆ ನಾವು ಯಾವುದಾದರೂ ಒಂದು ಕೆಲಸವನ್ನು ಮಾಡಬಹುದು. ಹ್ಮ್ ಕಾರಣ ಹ್ಮ್ ಇಂದ್ರಿಯಾಣ ಮನೋನಾಥ. ಹ್ಮ್ ಈ ಮನಸ್ಸು ಮತ್ತು ಹ್ಮ್ ಮನಸ್ಸು ಅನ್ನುವಂಥದ್ದು ಹ್ಮ್ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳಿಗೆ ಮಾಲೀಕನು, ಹ್ಮ್ ಅಂದ್ರೆ ಒಡೆಯನು ಅಂತ ಅರ್ಥ. ಹೌದು. ಈ ಮನಸ್ಸಿನ ಸಹಾಯವಿಲ್ಲದೆ ಹ್ಮ್ ಯಾವ ಇಂದ್ರಿಯಗಳು ತಮ್ಮ ಕೆಲಸವನ್ನ ಮಾಡಲಾರವು. ಹ್ಮ್ ಒಬ್ಬನು ಮಾಲಕನಲ್ಲಿ 10 ಮಂದಿ ಕೂಲಿಕಾರರಂದ್ರೆ ಹ್ಮ್ ಅವರು ಸ್ವತಃ ಯಾವ ಕೆಲಸವನ್ನ ಮಾಡಲಿಕ್ಕೆ ಬರೋದಿಲ್ಲ. ಹೌದು. ಆ ಮಾಲೀಕ ಯಾವ ರೀತಿ ಹೇಳುತ್ತಾನೆಯೋ ಅದೇ ಪ್ರಕಾರ ಅವ್ರ ಕೆಲಸ ಮಾಡ್ತಾರೆ ಹೌದು. 10 ಮಂದಿ. ಹ್ಮ್ ಅದ್ರಂಗ ಮನಸ್ಸೇ ಇಲ್ಲಿ ಒಡೆಯ. ಹ್ಮ್ ಆ ಒಡೆಯ ಯಾವ ರೀತಿ ಹೇಳುತ್ತಾನೋ ಅದೇ ರೀತಿ ಇಂದ್ರಿಯಗಳು ಕಾರ್ಯ ಮಾಡ್ತಾವ. ಹೌದು. ಇಲ್ಲಂದ್ರೆ ಮಾಡಂಗಿಲ್ಲ. ಹೌದು. ಇದಕ್ಕೆ ಅನುಭವ ಏನಂದ್ರೆ ಹ್ಮ್ ನಿದ್ರಾವಸ್ಥೆಯಲ್ಲಿ ಮನಸ್ಸಿಲ್ಲ, ಹ್ಮ್ ಆ ಒಡೆಯ ಅಜ್ಞಾನದಲ್ಲಿ ಸೇರೇನ. ಹ್ಮ್ ಅದಕ್ಕೆ ಇಲ್ಲಿ ಕಾರ್ಯವನ್ನ ಹೇಳುವಂತವ್ರು ಯಾರು ಇಲ್ಲ. ಹ್ಮ್ ಅದಕ್ಕೆ ಎಲ್ಲರೂ ಸ್ತಬ್ಧ ಆಗ್ಬಿಟ್ರು. ನಾವು ಹೌದು. 10 ಮಂದಿ ಮಕ್ಕಂಬಿಟ್ರು ಅವ್ರು. ಹೌದು. ಯಾಕೆ ಕೆಲಸ ಇಲ್ಲಲ್ಲ. ಹೌದು.
ಅದೇ ಪ್ರಕಾರವಾಗಿ ಹ್ಮ್ ಮನಸ್ಸಿನ ಸಹಾಯವಿಲ್ಲದೆ ಯಾವ ಇಂದ್ರಿಯಾದಿಗಳು ಕೆಲಸ ಮಾಡಲಾರವು ಹ್ಮ್ ಮತ್ತು ಈ ಮನಸ್ಸು ಸುಖ ದುಃಖಗಳೆಂಬ ಧರ್ಮಗಳಿಂದ ಕೂಡಿಕೊಂಡಿದೆ. ಹ್ಮ್ ಈ ಮನಸ್ಸಿಗೆ ಏನ್ ಹೇಳ್ತಾರಮ್ಮಂದ್ರೆ ಸುಖ ದುಃಖವನ್ನ ಮನಸ್ಸಿಗೆ ಹೇಳಬೇಕು. ಹೌದು. ಯಾವಾಗ ನಾವು ಪ್ರಾಣಕ್ಕ ಹ್ಮ್ ಅನ್ನ ನೀರು ಹೇಳಿದಂತೆ ಹ್ಮ್ ಈ ಮನೋಮಯ ಕೋಶದ ಧರ್ಮ ಏನಂದ್ರೆ ಸುಖ ಮತ್ತು ದುಃಖವನ್ನು ಅನುಭವಿಸೋದು. ಹ್ಮ್ ಹೇಗೆಂದ್ರೆ ಹ್ಮ್ ಮರಗಿಡಗಳಲ್ಲಿ ಈ ಮನೋಮಯ ಕೋಶ ಇರುವುದಿಲ್ಲಾಗಿ, ಹ್ಮ್ ಈಗ ಮರ ಗಿಡಗಳಲ್ಲಿ ಈ ಮನೋಮಯ ಕೋಶ ಇರೋದಿಲ್ಲ. ಅಲ್ಲಿ ಹೌದು. ಅವುಗಳಿಗೆ ಸುಖ ದುಃಖಗಳ ಅನುಭವ ಉಂಟಾಗುವುದಿಲ್ಲ. ಹ್ಮ್ ಗಿಡ ಮರಗಳು ಜೀವ ಅಂತ ಹೇಳ್ತವಲ್ಲಮ್ಮ, ಹೌದು ಹೌದು. ಸರಿ ಇದೆ, ಇಲ್ಲಂತಲ್ಲ. ಹ್ಮ್ ಆದರೆ ಈ ತತ್ವಗಳ ಅಭಾವ ಅವಲ್ಲಿ, ಹ್ಮ್ ಅಲ್ಲೇ ಮನೋಮಯ ಕೋಶ ಇಲ್ಲ. ಹೌದು. ಅದಕ್ಕಾಗಿ ಆ ಸುಖ ದುಃಖಗಳ ಹ್ಮ್ ಆಗೋದಿಲ್ಲ ಅಂತಲ್ಲ, ಆದ್ರೆ ಅನುಭವಕ್ಕೆ ಬರೋದಿಲ್ಲ. ಹೌದು. ಇಲ್ಲಾಂದ್ರೆ ಗಿಡ ಮರಗಳ ಸುಖ ದುಃಖ ಹೇಳ್ಕೊಂಡಿದ್ರೆ ಹ್ಮ್ ತಾಯಿ ಜಗತ್ತಿನಲ್ಲಿ ನಾವು ಒಂದು ದಿನ ಕೂಡ ಜೀವನ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಹೌದು. ಬರೀ ಮನುಷ್ಯರ ಸುಖ ದುಃಖವನ್ನು ಹೇಳ್ಕೊಂಡ್ರೆ ಇಷ್ಟು ಕಥೆ ಆದ್ರಿ. ಹೌದು. ಕರೆಕ್ಟ್. 84 ಲಕ್ಷ ಜೀವರಾಶಿ ಅಂತ ಬರೆದರ ಮಹಾತ್ಮರು. ಹೌದು. ಎಲ್ಲಾ ಜೀವಿಗಳು ಸುಖ ದುಃಖವನ್ನು ಹೇಳ್ಕೊಂಡಿದ್ರೆ ಜಗತ್ತಿನಲ್ಲಿ ಒಂದು ಕ್ಷಣ ಯಾರು ಬದುಕ್ತಿದ್ದಿಲ್ಲ. ಹೌದು. ಬರೇ ನಮ್ಮ ನಮ್ಮ ಕಷ್ಟ, ನಮ್ಮ ಸುಖಗಳೇ ನಮ್ಗೆ ಒಜ್ಜಾಗಿವೆ. ಇನ್ನ ಆ ಎಲ್ಲಾ ಜೀವರಾಶಿಗಳು ಎದ್ದು ನಿಂತಿದ್ರೆ ಹೌದು. ದೊಡ್ಡ ಕಥೆ ಆಗ್ತಿತ್ತು. ಅದು ಹೇಳಕ್ ಅಸಾಧ್ಯ ಅಂತ. ಹೌದು. ಕಾರಣ ಯಾಕೆ ಮಾಡಿದ ಭಗವಂತ ಅಂದ್ರೆ ಹ್ಮ್ ಬಹಳ ಬುದ್ಧಿವಂತನಲ್ಲಮ್ಮ, ಸರ್ವಜ್ಞಾನು. ಹ್ಮ್ ಆದ್ರೆ ಜಂತುನಾಂ ನರಜನ್ಮ ದುರ್ಲಭ. ಹ್ಮ್ ಅನಂತ ಜನ್ಮದ ಪುಣ್ಯದ ಫಲದಿಂದ ಮನುಷ್ಯ ದೇಹವನ್ನು ಧರಿಸಿ ಬಂದಿತ್ತು. ಹ್ಮ್ ಅದಕ್ಕೆ ಇವನಿಗೆ ಸುಖ ದುಃಖಗಳ ಅನುಭವ ಉಂಟಾಗುತ್ತದೆ, ಗಿಡಮರಗಳಿಗೆ ಆಗುವುದಿಲ್ಲ. ಹ್ಮ್ ಇದಕ್ಕೆ ಮನುಸ್ಮೃತಿಯಲ್ಲಿ ಮನು ಭಗವಂತ ಹ್ಮ್ ಮನುಸ್ಮೃತಿ ಅಂತ ಒಂದು ಗ್ರಂಥ ಅದ. ಹೌದು. ಅದರಲ್ಲಿ ಏನು ಪ್ರಮಾಣ ಅಂದ್ರೆ ಹ್ಮ್ ಮನಹೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಹ್ಮ್ ಅಂದರೆ ಹ್ಮ್ ಬಂಧ ಮೋಕ್ಷಗಳಿಗೆ ಮನಸ್ಸೇ ಕಾರಣ ಎಂಬುದಾಗಿ ಹೇಳಿದ್ದಾರೆ. ಹ್ಮ್ ಮತ್ತ ಮೋಕ್ಷಕ್ಕೂ ಅದೇ ಕಾರಣ ಅಂತ ಹ್ಮ್ ನಾವು ಬಹಳ ಸಲ ಉದಾಹರಣೆ ಕೊಡ್ತೇನೆ. ನಾನು ಹೌದು. ಮನೆಯಲ್ಲಿ ಒಂದು ಚಾಕು ಇದೆ ಅಂದ್ರೆ ಹ್ಮ್ ಆ ಹರಿತವಾದ ಚಾಕುನಿಂದ ತರಕಾರಿ ಹಣ್ಣನ್ನ ಕೊಯ್ಬಹುದು, ಹ್ಮ್ ಇಲ್ಲ ಅದೇ ಚಾಕಿನಿಂದ ಇನ್ನೊಬ್ಬರ ಶರೀರವನ್ನು ತೆಗಿಬಹುದು. ಹೌದು. ಕುತ್ತಿಗೆನೂ ಕೊಯ್ಯಕ್ ಬರ್ತಲ್ಲ, ಹೌದು. ಮತ್ತೆ ತರಕಾರಿ ಹಣ್ಣನ್ನು ಕೊಯ್ಯಕ್ ಬರ್ತಾರೆ. ಹೌದು. ಅದು ಒಂದೇ ಎರಡು ಕ್ರಿಯೆ ಮಾಡುತ್ತೆ. ಹೌದು. ನೀನು ಯಾವ್ದಕ್ಕಾದ್ರೂ ಉಪಯೋಗ ಮಾಡಬಹುದು. ಹೌದು. ಹಣ್ಣು ತರಕಾರಿ ಆದ್ರೂ ಹಚ್ಚಬಹುದು, ಹ್ಮ್ ಇಲ್ಲ ಇನ್ನೊಬ್ಬರಿಗೆ ಚುಚ್ಚಬಹುದು. ಹೌದು. ಅದೇ ಪ್ರಕಾರ ಮನಸ್ಸು ಅನ್ನುವಂಥದ್ದು ಒಂದೇ, ಎಲ್ಲರಲ್ಲಿ ಇರ್ತಕ್ಕಂಥ ಮನಸ್ಸು ಒಂದೇ. ಹೌದು. ಆದರೆ ಅಜ್ಞಾನದಿಂದ ಬಂಧಕ್ಕೆ ಕಾರಣ ಆಗ್ಯದ. ಹ್ಮ್ ಪ್ರಪಂಚಕ್ಕೆ ಬೆಳೆಸಿದ್ರೆ ಬಂಧ ಆಗ್ತದ, ಹ್ಮ್ ಪರಮಾರ್ಥಕ್ಕೆ ಬೆಳೆಸಿದ್ರೆ ಸುಖ ಆಗ್ತದೆ. ಹೌದು. ಅದಕ್ಕೆ ಮೋಕ್ಷ ಅಂದ್ವಿ ನಾವು. ಹ್ಮ್ ಈ ರೀತಿ ಹೇಳಿರುವುದರಿಂದ ಹ್ಮ್ ಈ ಮನೋಮಯ ಕೋಶವು ಇಷ್ಟು ಮಹತ್ವ ಉಳ್ಳದ್ದಾಗಿದೆ. ಹ್ಮ್ ಇದು ಒಂದು ಇದ್ದಿಲ್ಲಂದ್ರೆ ಹ್ಮ್ ಜಗತ್ತೆಲ್ಲವೂ ಜಗಳಾತಿತ್ತು. ಹ್ಮ್ ಗಿಡ ಮರ ಕಲ್ಲುಗಳು ಹೆಂಗ ಹ್ಮ್ ಅದಂತೆ ಈ ಮಾನವನಿಗೆ ಕೂಡ ಹ್ಮ್
ಮನಸ್ಸು ಅನ್ನುವಂಥದ್ದು ಇಲ್ಲಂದ್ರೆ ಹ್ಮ್ ಇದು ಗಿಡ ಮರ ಕಲ್ಲಿನಂತೆ ಶೂನ್ಯ ಆಗ್ತದೆ. ಹ್ಮ್ ಅದಕ್ಕೆ ಇಷ್ಟು ಮಹತ್ವದ್ದೊಂದು ಶ್ರೇಷ್ಠವಾಗಿದೆ. ಹೌದು. ಇದಕ್ಕೆ ಮನೋಮಯ ಕೋಶದ ಅಭ್ಯಾಸವನ್ನ ಹ್ಮ್ ಈ ರೀತಿ ತಿಳಿದುಕೊಂಡು ಬಿಡಬೇಕಾಗಿರುವುದು. ಹ್ಮ್ ಅದಕ್ಕೇನು ಮಾಡಬೇಕ್ರಿ ಅಂದ್ರೆ ಸ್ವಲ್ಪ ವಿಚಾರ ಮಾಡ್ಬೇಕು. ಹೌದು. ಯಾವುದೇ ಸಮಯ ಸಂದರ್ಭ ಬಂದಾಗ ಹ್ಮ್ ಅದನ್ನ ತಳದಿಂದ ಬುಡದವರೆಗೆ ಹ್ಮ್ ಸತ್ಯದಿಂದ ವಿಚಾರ ಮಾಡಿದಾಗ ಹ್ಮ್ ಅದೇನಾಗ್ತದ ಮನಸ್ಸು ಹ್ಮ್ ನಮ್ಗೆ ಮೋಕ್ಷಕ್ಕೆ ಕಾರಣ ಮಾಡ್ತದೆ. ಹೌದು. ಈ ರೀತಿ ಮನೋಮಯ ಕೋಶ ಹ್ಮ್ ಇದ್ರಾಗ ಎಷ್ಟು ವಸ್ತುಗಳಿಂದ ಸೇರಿದೆ ಕೂಡಿದೆ ಅಂದ್ರೆ ಹ್ಮ್ ಸಾಮಾನ್ಯವಾಗಿ ಹ್ಮ್ ನಾವೆಲ್ಲೋ ಹೊರಗಡೆ ಹೋದಾಗ ಹ್ಮ್ ಯಾವುದೋ ನಿಮಿತ್ತ ಹ್ಮ್ ಯಾವುದೋ ಹೋಟೆಲ್ ಎಲ್ಲ ಊಟವನ್ನ ಮಾಡಿದಾಗ ಹ್ಮ್ ಒಂದು ಹೊರಗಡೆ ಇರ್ತಕ್ಕಂತ ಅಂಗಡಿಯಲ್ಲಿ ಒಂದು ಪಾನ್ ಬೇಡ ಅಂತ ಕಳಿಸ್ತಾರಮ್ಮ. ಹೌದು. ಪಾನ್ ಅಂತ ಗೊತ್ತಲ್ಲಮ್ಮ, ಹೌದೌದು. ಎಲೆ ಅಂತ ವೀಳ್ಯದೆಲೆ. ಹೌದು. ಅದು ಪಾನ್ ಮಸಾಲ ಅಂದಾಗ ಅದು ಬರೀ ಎಲೆಯಿಂದ ಆಗಿರಂಗಿಲ್ಲ. ಹೌದು. ಆ ಎಲೆಯಲ್ಲಿ ಸುಣ್ಣ, ಕಾಂಚು, ಸೋಪು, ಏಲಕ್ಕಿ, ಲವಂಗ, ಕೊಬ್ಬರಿ, ಸ್ವೀಟು ಎಲ್ಲಾ ಕೂಡಿದ ಮೇಲೆ ಅದು ಪಾನ್ ಆಗ್ತದೆ. ಹೌದು. ಅದು ಯೋಗ್ಯ ಅಲ್ಲಮ್ಮ ಅದು ಅವಾಗ. ಹೌದು. ಈ ಮನೋಮಯ ಕೋಶ ಕೂಡ ಈ ಮನಸ್ಸು ಎಷ್ಟು ಏನೇನು ಕೂಡಿ ಆಗಿದೆ ಅಂತ ಕೇಳ್ತಾರ ಅವ್ರು. ಹೌದು. ಅದಕ್ಕೆ ಜ್ಞಾನೇಂದ್ರಿಯೈ ಸಹ ಮನಃ ಮನೋಮಯ ಕೋಶ ಅಂತ ಹೇಳ್ತಾವ. ಜ್ಞಾನೇಂದ್ರಿಯ ಸಹ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಮನಸ್ಸು. ಇಲ್ಲಮ್ಮ ಮನೋಮಯ ಕೋಶದಲ್ಲಿ ಇರುವ ತತ್ವ ಎಷ್ಟಂದ್ರೆ ಪಂಚ ಜ್ಞಾನೇಂದ್ರಿಯಗಳು ಮನಸ್ಸು ಸೇರಿ ಮನೋಮಯ ಕೋಶವಾಗಿದೆ. ಎಲ್ಲ ಸೇರಿ ತಾನು ಬೀಡಾಗಿದೆ. ಅದಂಗ ಇವೆಲ್ಲ ಸೇರಿ ಇದು ಮನೋಮಯ ಕೋಶ ಆಗಿದೆ. ಇದು ಪೈಂಗಲು ಉಪನಿಷತ್ತಿನಲ್ಲಿ ಹೇಳಿದೆ. ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಂತ ಪ್ರಮಾಣ ಅಂದ್ರು. ಇಷ್ಟೆಲ್ಲ ಇರ್ಲಿ ಬಿಡ್ರಿ, ಅವ್ರೆ ಈ ಮನಸ್ಸಿನ ಸ್ವಭಾವ ಏನಂತ. ಕಣ್ಣಿನ ಸ್ವಭಾವ ನೋಡುವುದು, ಹೌದಲ್ಲ? ಕಿವಿಯ ಸ್ವಭಾವ ಕೇಳುವುದು, ಮೂಗಿನ ಸ್ವಭಾವ ವಾಸನೆಯನ್ನು ನೋಡುವುದು. ಈ ರೀತಿಯಾಗಿ ಸೂಕ್ಷ್ಮ ದೇಹವನ್ನು ದಾಟಿದ ಮೇಲೆ ಈ ಮನಸ್ಸಿನ ಸ್ವಭಾವ ಏನು? ಕೆಲವು ಮಂದಿ ಹೇಳ್ತಾರೆ ಅವ್ನ ಸ್ವಭಾವನೆ ಹೆಂಗ ಆದ್ರಿ, ಅವಳ ಸ್ವಭಾವನೆ ಹೆಂಗ್ರಿ, ಸಹಜವಾಗಿ ನಾವು ಹೇಳ್ತಕ್ಕಂಥ ಮಾತು. ಆದರೆ ಇದು ವಿಚಾರ ಮಾಡಿದಾಗ ದೇಹದಲ್ಲಿ ಅಹಂ ಬುದ್ಧಿ, ಅಹಂ ಅಂದ್ರೆ ದೇಹವೇ ನಾನು ಅನ್ನುವ ಬುದ್ಧಿ, ದೇಹಕ್ಕೆ ಸಂಬಂಧಿಸಿದ ವಸ್ತುಗಳಲ್ಲಿ ಮಮತಾ ಬುದ್ಧಿ, ಮಮಕಾರ. ಮಮತಾ ಅಂದ್ರೆ ಮಮಕಾರ, ದೇಹಕ್ಕೆ ಸಂಬಂಧಿಸಿದ ವಸ್ತು ಅಲ್ಲ. ಯಾವ್ಯಾವ ಸಂಬಂಧ ಅಂದ್ರೆ ಜ್ಞಾನೇಂದ್ರಿಯಗಳ ಸಂಬಂಧ ಅದ, ಕರ್ಮೇಂದ್ರಿಯಗಳ ಸಂಬಂಧ ಅದ, ಪ್ರಾಣಾದಿಗಳ ಸಂಬಂಧ ಅದ, ವಿಷಯಗಳ ಸಂಬಂಧ ಅದ. ಹೀಗೆ ಹಲವು ರೀತಿ ವಿಚಾರ ಮಾಡಿದಾಗ ಎಲ್ಲದಲ್ಲೂ ಕೂಡ ಮಮಕಾರ ಅನ್ನೋ ಮೋಹ ಅದ. ಕಣ್ಣಿನ ಮೇಲೆ ಮೋಹ ಆದಿಲ್ಲ ಮೇಡಮ್, ಕಿವಿ ಮೇಲೆ ಮೋಹ ಅದ, ಪ್ರತಿಯೊಂದು ಇಂದ್ರಿಯಾದಿಗಳ ಮೇಲೆ ಮೋಹ ಅದ. ಇದು ಏನಂದ್ರೆ ಇದು ಮನಸ್ಸಿನ ಸ್ವಭಾವ ಅಂತ. ಮಮತಾ ಬುದ್ಧಿ
ಇವುಗಳಲ್ಲಿ ಮೋಹವನ್ನ ಮಾಡೋ ಬುದ್ಧಿ ಹ್ಮ್ ಮತ್ತು ಇಂದ್ರಿಯಗಳ ಮೂಲಕ ಹೊರಗೆ ಹೋಗಿ ಹ್ಮ್ ಶ್ರದ್ಧಾದ ವಿಷಯಗಳಲ್ಲಿ ಕೂಡುವುದು ಇದೇ ಮನಸ್ಸಿನ ಸ್ವಭಾವ. ಹ್ಮ್ ಅದಕ್ಕೆ ಕೆಲವೊಬ್ಬರು ಮನಸ್ಸುಗಳು ವಿಚಿತ್ರ ಇರ್ತಾವ. ಹೌದು ಅವರು ಮನುಷ್ಯರಮ್ಮ ಹೌದು ನೋಡ್ಲಿಕ್ಕೆ ಬಹಳ ಜನ ಮನುಷ್ಯರಂತೆ ಕಾಣಿಸ್ತಾರ. ಹ್ಮ್ ಆದ್ರೆ ಅವರವರಲ್ಲಿರ್ತಕ್ಕಂತ ಮನಸ್ಸಿನ ವ್ಯತ್ಯಾಸ ಇರ್ತಾವ. ಹೌದು ಮನಸ್ಸು ಮನುಷ್ಯರು ಒಂದೇ ಇದ್ದಂಗ ಮನಸ್ಸು ಎಲ್ಲರಿಗೂ ಒಂದೇ ಇರಂಗಿಲ್ಲ. ಹೌದು ಕೆಲವೊಬ್ಬರ ಮನಸ್ಸು ಹೊರಗಡೆ ಏನಾದ್ರೂ ವಿಷಯ ಗೊತ್ತಾದ್ರೆ ಹ್ಮ್ ಆ ವಿಷಯದ ಕಡೆ ಹೋಗ್ಬಿಡ್ತದೆ ಮನಸ್ಸು. ಹೌದು ಅದು ವಾಪಸ್ ತರಕ್ ಆಗಂಗಿಲ್ಲ ಅವ್ರಿಗೆ. ಹೌದು ಅದರಲ್ಲೇ ಮೋಹ ತತ್ಪರರಾಗಿ ಹ್ಮ್ ಮನಸ್ಸು ಏನ್ ಮಾಡುತ್ತಂದ್ರೆ ಹ್ಮ್ ಶ್ರದ್ಧಾದ ವಿಷಯಗಳಲ್ಲಿ ಕೂಡುವುದೇ. ಹ್ಮ್ ಕೆಲವೊಂದು ಹೇಳ್ತಾರೆ ಅವ್ರ ಮಾತು ಕೇಳಕ್ ಕುಂತ್ರು ಬಿಡಂಗಿಲ್ಲ ಅಂತಾರ, ಹೌದು ಇಲ್ಲ ಏನೇನೋ ನೋಡಿದ್ರೆ ಅದು ಬಿಡಂಗಿಲ್ಲ ಅಂತಾರ. ಹ್ಮ್ ಹೀಗೆ ಹಲವು ಮಾನವರ ಹ್ಮ್ ಯಾವ ಭಾವನೆಗಳು ಬೇರೆ ಬೇರೆ ಯಾಕಂತ ಕೇಳಿದ್ರೆ ಹ್ಮ್ ಅವರವರ ಮನಸ್ಸಿನ ಮೇಲೆ ಇರುವಂತ ಹ್ಮ್ ವಸ್ತುಗಳ ಮೋಹ ಅಂತ. ಹೌದು ಬರೀ ವಸ್ತುಗಳ ಮೋಹ. ಹೌದು ಕೆಲವು ಜನರು ಹ್ಮ್ ಕೆಲವೊಂದು ರೀತಿಯಲ್ಲಿ ಮೋಹವನ್ನ ಮಾಡ್ತಾರೆ. ಹೌದು ಸುಮ್ಮನೆ ಅದ್ ಕೆಲಸಕ್ಕೆ ಏನು ಬರೋದಿಲ್ಲ. ಹ್ಮ್ ಆದ್ರೆ ವಸ್ತು ನೋಡೋದು ಬಿಡಂಗಿಲ್ಲ. ಹೌದು ಅದೇನು ಹೊಟ್ಟೆ ತುಂಬೋದಲ್ಲ, ಉಣ್ಣೋದಲ್ಲ, ಶಾಂತಿ ಕೊಡೋದಲ್ಲ, ಸಮಾಧಾನ ಕೊಡೋದಲ್ಲ, ಹ್ಮ್ ಪುಣ್ಯ ತಂದು ಕೊಡೋದಲ್ಲ, ಹ್ಮ್ ನಿನಗೆ ಮುಕ್ತನಾಗಿ ಮಾಡೋದಲ್ಲ, ಶರಣರ ಸಂತರ ದರ್ಶನ ಮಾಡೋದಲ್ಲ. ಹ್ಮ್ ಆದ್ರೂ ಕೂಡ ಅದರಲ್ಲಿ ಬಹಳ ಮಮಕಾರ ಬುದ್ಧಿ ಇರ್ತದ, ಹೌದು ಮೋಹ ಇರ್ತದ. ಹ್ಮ್ ಅದು ಎಷ್ಟು ಕೂಡ ಸಮಾಧಾನ ಮಾಡ್ಬೇಕಾದ್ರೆ ವಿಚಾರ ಮಾಡ್ಬೇಕಂತ. ಹೌದು ಈ ರೀತಿ ಶ್ರದ್ಧಾದ ವಿಷಯಗಳಲ್ಲಿ ಕೂಡುವುದು ಇದೇ ಮನಸ್ಸಿನ ಸ್ವಭಾವ. ಹ್ಮ್ ಅದಕ್ಕೆ ಹ್ಮ್ ಕೋಗಿಲೆ ಚೆಲ್ವ ಕೋಗಿಲೆ ಅಂತ ನಿಜಗಳು ಕರ್ತಾರಮ್ಮ. ಹೌದು ಮನಸ್ಸು ಅನ್ನುವಂಥದ್ದು ಬಹಳ ವಿಶೇಷವಾದ ಸಾಧನ. ಹ್ಮ್ ಮನುಷ್ಯರನ್ನ ಮಾಡಿ ಭಗವಂತ ಮನಸ್ಸು ಕೊಡದಿದ್ರೆ ಹ್ಮ್ ಈ ಜಗತ್ತಿನಲ್ಲಿ ಹ್ಮ್ ಅಲ್ಲೋಲ ಕಲ್ಲೋಲ ಆಗ್ತದೆ. ಹೌದು ಮನಸ್ಸು ಅನ್ನುವಂಥದ್ದು ಒಳ್ಳೆಯ ಸಾಧನ. ಹೌದು ಈ ಮನಸ್ಸನ್ನ ದೇವರ ಕಡೆ ಕಳಿಸಿದೀವಿ, ಹ್ಮ್ ಗುರುಗಳ ಕಡೆ ಕಳಿಸಿದೀವಿ ಅಂದ್ರೆ ಧನ್ಯ ಆಗ್ತದ. ಹೌದು ಮತ್ತ ಪ್ರಪಂಚದ ಕಡೆ ಬಡಿಸಿದ್ರೆ ಜವ್ವ ಆಗ್ತದೆ. ಹೌದು ಅಂದ್ರೆ ನಮ್ಮಲ್ಲಿ ಏನದ ಬರೀ ಸುಖ ಇಲ್ಲ, ದುಃಖನೇ ಅದಂತ ಹೌದು ಹೌದು ಆ ಕಡೆ ಮಾಡ್ತದ. ಅದಕ್ಕೆ ಮನಸ್ಸು ಹ್ಮ್ ಯಾಕ ಮಲದೋಷ ಅಂತಿಂದ ಹೇಳಲ್ಲ, ಹೌದು ಪಾಪದಿಂದ ಬಿಡುಗಡೆ ಆಗ್ಬೇಕು ಮೊದಲು. ಹೌದು ಪಾಪದಿಂದ ಬಿಡುಗಡೆಯಾಗಿ ಪುಣ್ಯವನ್ನು ಮಾಡಿದಾಗ ಮಾತ್ರ ಹೌದು ಅವಾಗ ನಮಗೆ ಬೇಕಾದಂತ ಪರಮಾತ್ಮ ನಮ್ಮ ಅಂತರಂಗದಲ್ಲೇ ಗೊತ್ತಾಗ್ತಾನ. ಹೌದು ನಮ್ಮಲ್ಲೇ ಇದ್ದು ನಮ್ಮ ರಕ್ಷಣೆ ಮಾಡ್ತಾನ ಅಷ್ಟೇ, ಹೌದು ಲೋಕದವ್ರು ಯಾರು ಮಾಡಂಗಿಲ್ಲ. ಹೌದು ಇರ್ಲಿ. ಹ್ಮ್ ಆದರೆ ಹ್ಮ್ ಈ ಮನೋಮಯ ಕೋಶಕ್ಕೂ ನನಗೆ ಸಂಬಂಧ ಏನು? ಹ್ಮ್ ನೀನ್ ಯಾರಮೀಗ ಆತ್ಮ, ಹೌದು ಈಗ ಮನಸ್ಸು. ಹ್ಮ್ ಮನೋಮಯ ಕೋಶ ವಿಕಾರ ಆಗ್ತದೆ. ಹೌದು ವಿಕಾರ ಅಂದ್ರೆ ಮನಸ್ಸು ಹಾಲು ಕೆಟ್ಟು ಮೊಸರಾದಂಗ ಆಗ್ತದೆ. ಹೌದು ಇದೇನ್ ಮಾಡ್ತದ, ಮೊದಲು 10 ಬಂದ್ರೆ ಸಾಕಂತದ, ಹ್ಮ್ 10 ಬಂದಗಳೇ ಮತ್ತೆ 20 ಬೇಕಂತದ, ಹ್ಮ್ 20 ಬಂದ್ರೆ ಸಾಕಂತದ್ದು ಮತ್ತೆ 50 ಬಂದ್ರೆ ಬೇಕಂತದ. ಹೌದು ಹೀಗೆ 10, 20, 50, 100, ಹ್ಮ್ 1000, ಹ್ಮ್ ಲಕ್ಷ, ಹ್ಮ್ ಕೋಟಿಗಳಿಗೆ ಎಳೆಸುವುದು ಈ ಮನವು ಅಂತ
ಬರೆದು ಬಿಟ್ರು ಮಹಾತ್ಮ. ಹೌದು ಹೌದು ಎಲ್ಲರ ಮನಸ್ಸಿಗೆ ಹೌದು ಅಂದ್ರೆ ಅದಕ್ಕ ಸಮಾಧಾನ ಇಲ್ಲ ನೋಡಮ್ಮ. ಹೌದೌದು ಇಷ್ಟಾದ್ರೆ ಇಷ್ಟು ಇಷ್ಟಾದ್ರೆ ಇಷ್ಟು ಅಂತ. ಹೌದು ಹ್ಮ್ ಅದಕ್ಕೆ ನಮ್ ಪ್ರಭು ಒಂದು ದೃಷ್ಟಾಂತ ಕೊಡ್ತದ ನಮ್ಮ. ಹೌದು ಈ ಒಬ್ಬನು ಒಂದು ಊರಲ್ಲಿ ಹ್ಮ್ ಇದ್ದ. ಅದೇ ಊರಲ್ಲಿ ಒಂದು ಕನ್ಯೆಯನ್ನ ಮದುವೆ ಆಗಿದ್ದ. ಹೌದು ಅಂದ್ರೆ ಊರಲ್ಲೇ ದೇವಸ್ಥಾನ ಆಗಿತ್ತು. ಹ್ಮ್ ಆದಾಗ ಹ್ಮ್ ಅವ್ರ ಪಾಡಿಗೆ ಅವರು, ಇವ್ರ ಪಾಡಿಗೆ ಇವ್ರು. ಆಯಮ್ಮನ್ ತವ್ರ ಮನೆ ಅಲ್ಲೇ ಇತ್ತು. ಹೌದು ಆಯಮ್ಮಗ ಅಕ್ಕ ತಂಗಿಯರಿದ್ರು, ಅಣ್ಣ ತಮ್ಮಂದ್ರು ಇದ್ರು. ಹ್ಮ್ ಇವು ಗಂಡನಿಗೆ ಒಂದು ರೀತಿ ಹ್ಮ್ ಏನಾಯ್ತಮ್ಮಂದ್ರೆ ಅಪೇಕ್ಷೆ ಇಚ್ಛೆ ಆಯ್ತು. ಮನಸ್ಸು ಸುಮ್ನೆ ಕೊಡಂಗಿಲ್ಲ. ಹೌದೌದು ಅನ್ನ ನೀರು ಸಿಕ್ಕರೆ ಸಾಕು ಅಂತ ಎಷ್ಟೋ ಮಂದಿ ಅಂತಾರ. ಹ್ಮ್ ಅದು ಇನ್ನೂ ಎಷ್ಟೋ ಮಂದಿ ಜಗತ್ತಿನಾಗ ಹೌದು ಒಂದು ಲೆಕ್ಕ ಪತ್ರ ನೀಡಿತು. ಹ್ಮ್ ಅವನು ವಿಚಾರ ಮಾಡಿದ, ಇದ್ದರಲ್ಲಿ ಸುಖವಾಗಿದ್ದ, ಏನ್ ಕಡಿಮೆ ಆಗಿದ್ರು, ಅನ್ನ ನೀರು ಏನ್ ಕೊರತೆ ಇದ್ದಿಲ್ಲ, ಹೌದು ದೇಹ ಆರೋಗ್ಯವಾಗಿತ್ತು, ಹ್ಮ್ ಸಾಮಾನ್ಯ ಜೀವನವನ್ನು ಮಾಡ್ತಿದ್ರು. ಹೌದು ಹೆಚ್ಚಿನ ಬಡತನ ಇಲ್ಲ, ಹೆಚ್ಚಿನ ಶ್ರೀಮಂತಿಕೆ ಇಲ್ಲ. ಹೌದು ಅಂತ ದಿವಸದಲ್ಲಿ ಒಂದ್ ದಿವಸ ಹೆಂಡತಿ ಮುಂದೆ ಹೇಳಿದ, ಹ್ಮ್ ನೋಡು ಮತ್ತೆ ಇಷ್ಟಲ್ಲೇ ನಾವ್ ಜೀವನ ಮಾಡ್ತಾ ಹೋದ್ರೆ ಮುಂದ ಕಷ್ಟ ಆಗ್ತದ. ಹ್ಮ್ ಯಾಕಂದ್ರೆ ಮುಂದ ನಮ್ಗೆ ಮಕ್ಕಳು ದೊಡ್ಡೋರ್ ಆತಾರ. ಹೌದು ಅವ್ರು ಸಾಕ್ಬೇಕು, ಬೆಳೆಸ್ಬೇಕು, ಹ್ಮ್ ಅವ್ರಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಹ್ಮ್ ಅವ್ರಿಗೆ ಆಪತ್ಕಾಲದಲ್ಲಿ ಸಹಾಯಕ ಏನಾದ್ರೂ ಗಳಿಸ್ಬೇಕು ಹೌದು ಅಂತ ವಿಚಾರ ಬಂದಾಗ ಅವ್ರು ಏನ್ ಮಾಡಿದ್ರಮ್ಮ ಅಂದ್ರೆ, ಹ್ಮ್ ನಾನು ಒಂದು ಒಳ್ಳೆ ಜರ್ಸಿ ಎಮ್ಮೆ ಅಂತ ತರ್ತೀನಿ, ಹ್ಮ್ ದಿವ್ಸ ಒಂದ್ 10-20 ಲೀಟರ್ ಹಾಲು ಕೊಡ್ತದ. ಹ್ಮ್ ಆ ಹಾಲನ್ನ ಮಾರಾಟ ಮಾಡಿ ಹ್ಮ್ ನಾವು ದುಡ್ಡನ್ನ ಗಳಿಸರಾಯ್ತು ಅಲ್ಲ. ಹ್ಮ್ ಅವಾಗ ಏನ್ ಅಂದ್ರು, ಆಯ್ತು ಬಿಡ್ರಿ ಏನ್ ತಪ್ಪಲ್ಲ, ಹಂಗೆ ಮಾಡಮಂದು. ಹ್ಮ್ ಆದ್ರ ಗಂಡ ಹೇಳ್ದ, ನಾವೊಂದು ಕಂಡೀಷನ್ ಹ್ಮ್ ಏನ್ ಕಂಡೀಷನ್ ರೀ ಅಂತ. ಹ್ಮ್ ಮತ್ತ ಊರಾಗ ನಿನ್ ತವ್ರ ಮನೆ ಅದ, ಹ್ಮ್ ಊರಲ್ಲಿ ನಿಮ್ ತವ್ರ ಮನೆ, ಹ್ಮ್ ಮತ್ತ ನೀನು ಯಾರೇ ಬರ್ಲಿ ದುಡ್ಡಿಗೆ ಹಾಲು ಕೊಡಬೇಕು ವಿನ ಹ್ಮ್ ಪುಕ್ಕಟೆಯಾಗಿ ನೀನು ಹಾಲು ಕೊಡಂಗಿಲ್ಲ ಅಂದ. ಹ್ಮ್ ಆಕೆ ಅಂದ್ಲು, ಅಲ್ಲರಿ ಅವ್ರು ಇವ್ರು ದುಡ್ಡು ಕೊಡ್ಬೋದು, ಹ್ಮ್ ಮತ್ತೆ ನಮ್ಮವ್ರು ಅಂದಾಗ ಹ್ಮ್ ಸ್ವಲ್ಪ ದುಡ್ಡು ತಗೊಳದೆ ಹಾಲು ಕೊಟ್ರೆ ಏನ್ ಗಂಟು ಹೋಗ್ತದ ಅಂದ್ಲ. ಅಂದ ತಕ್ಷಣ ಅವನೇನ್ ಮಾಡಿದಂದ್ರೆ, ಮನಸ್ಸು ಮತ್ತ ಇಷ್ಟು ದುಡ್ಡು, ಇಷ್ಟು ಹಾಲಿಗೆ ಇಷ್ಟು ದುಡ್ಡು ಬರ್ತದ, ಮತ್ತ ಅಷ್ಟ ಹಾಲನ್ನ ನೀನು ಪುಕ್ಕಟ್ಟೆ ಕೊಟ್ರೆ ನಮ್ಗೆ ಇಷ್ಟು ಲಾಭ ಕಡಿಮೆ ಆಗ್ತದ, ನಿನಗ್ ಗೊತ್ತಾಗದಿಲ್ಲ ಅಂತ ಹೇಳಿ ಪಟ್ ಅಂತ ಒಂದ್ 2 ಏಟು ಹೊಡೆದ ಬಿಟ್ಟು ನಮ್ಮ ಯಾರಿಗ ಹೊಡದನ್ರಿ ಹೆಣ್ತಿ ಆಕಿ. ನಾನು ಅನ್ಲಾರ್ದ ಏನ್ ಎಂದೇನಿ, ಏನ್ ಮಾಡಬಾರ್ದು, ಏನ್ ತಪ್ಪು ಮಾಡೇನಿ, ನನಗ್ ಯಾಕೆ ಹೊಡಿತೀರಿ ಅಂದ್ರೆ ಮತ್ತೆ ನೀನ್ ಹಿಂಗೆ ಅಂತಿದ್ರೆ ಮತ್ತಿಷ್ಟು ಹೊಡೆದ ಬಿಟ್ಟ ಅವ್ನು. ಅಪ್ಪ ಅವು ಏನು ಊರಾಗ ತವ್ರ ಮನೆ ಇತ್ತಲ್ಲಮ್ಮ, ಬ್ಯಾರೆ ಊರಾಗ ಸ್ವಲ್ಪ 1-2 ದಿನ ತಡ ಆಗ್ತದ ಹೇಳಕ ಕೇಳಕ ಹೋಗಕ ಬರಕ. ಈ ಕಿರಿಕಿರಿ ಬೇಡಲ್ಲು ತವ್ರ ಮನೆಗೆ ಹೋಗೇ ಬಿಡ್ಲಾಕಿ. ಹೋಗಿ ಈಗ ಅಳ್ತಾ ಬರೋದನ್ನ ನೋಡಿದ ತವ್ರ ಮನೆಯವ್ರಿಗೆ ಅವ್ರಿಗೂ ದುಃಖ ಆಯ್ತು, ಏನ್ ನಡೆದಿರ್ಬೋದಪ್ಪ ಘಟನೆ ಅಂತ ಕೇಳಿ ಅವ್ರು ಎಲ್ಲಾರು ಕೂತು ಯಾಕೆ ಅಳ್ತಿದ್ದಿ, ಏನಾಯ್ತು ಅಂತ ಕೇಳಿದಾಗ, ನನ್ ಗಂಡ ಹಿಂಗ ಚರ್ಚೆ ಮಾಡ್ತಿದ್ವಿ, ಮತ್ತೆ ಸ್ವಲ್ಪ ಹಾಲು ನೀನು ಯಾರಿಗೆ ಉದ್ರಿ ಹಾಕಬಾರ್ದು, ಒಕ್ಕಟ್ಟೆ ಕೊಡಬಾರ್ದು ನಿಮ್ಮ ಅಣ್ಣ ತಮ್ಮಿಗೆ ಅಂತ ಹೇಳಿದ. ಕೊಟ್ರೆ ಏನ್ ತಪ್ಪಾಯ್ತು ಅಂತ ಇಷ್ಟೇ ಅಂತೀನಿ, ಅಷ್ಟಕ್ಕ ಇಷ್ಟೆಲ್ಲ ಏಟಿ ಬಿದ್ದ ನನಗೆ ಅಂತ ಹೇಳ್ತಿದ್ದೆ. ಆಯ್ತು ಬಿಡಮ್ಮ, ಏನ್ ತಪ್ಪ, ಮತ್ತೆ ಬಂದಿದ್ದಿ
ನಮ್ ಮನೆಗಿರು ನೋಡೋಣ ಅಂತ ಹೇಳಿ ಅವ್ರ ಮನೆಗೆ ಇಟ್ಕೊಂಡ್ರು. ಇವನು 2ನೇ ದಿನ ಏನ್ ಮಾಡಿದ್ನಮ್ಮ, ಈ ಊರಲ್ಲಿ ಹೊಲ ಹೊಲಕ್ ಹೋಗ್ಬೇಕಂತ ತಯಾರಾದ. ಏನು ಹೊಲಕ್ ಹೋಗ್ಬೇಕಾದ್ರೆ ಅವ್ರ ತವ್ರ ಮನೆ ಮುಂದೆನೆ ಹೋಗ್ಬೇಕು ದಾರಿ. ಅದೇ ದಾರಿ ಇತ್ತು. ಆ ದಾರಿ ಹಿಡಿದು ಹೊಂಟಿದ್ದ. ಗೊತ್ತೈತೆ ಹೆಂಡ್ತಿ ಇಲ್ಲಿಗೆ ಬಂದಾಳಂತ. ಯಾವಾಗ ಅವ್ರ ಮನೆ ಮುಂದೆ ಹೋದ ಸುಮ್ನೆ ನೋಡಮ್ಮ ಯಾರ್ಯಾರು ಕುಂತಾರಂತ ವಾರಿಗಣ್ಣಿನಿಂದ ನೋಡಿ ಮುಂದೆ ಹೋಗ್ತದ. ಅಷ್ಟರೊಳಗೆ ಆಯಮ್ಮನ ಅಣ್ಣ ತಮ್ಮರು ಬಂದ್ರು. ಹೊರಗೆ ಬಂದ ತಕ್ಷಣ ಹಂಗೆ ಹಿಡಿದ್ರು, ದರ ಹಿಡಿದ್ರು, 4 ಏಟ ಬಡದ ಬಿಟ್ರು. ಅವರು ಬಡದ ತಕ್ಷಣ ಇವನ್ ಕೇಳಿದ, ಯಾಕೆ ಹೆಂಗ್ ಕಾಣಿಸ್ತದ, ನಾ ಏನ್ ಮಾಡ್ಲಾರ ತಪ್ಪು ಮಾಡೀನಿ, ಏನ್ ಮಾಡಿದೆ ಅಂತ ಹೇಳಿ ಬಿಟ್ರಿ, ಸುಮ್ನೆ ಹೊಲಕೊಂಟವನ್ನ ಕರ್ಕೊಂಬಂದ್ ಬಿಟ್ಟಿದ್ರೆ ಅಂದ್ರೆ ಏನು ಅಂತೇಳಿ ಇವ್ನು ಜಗಳ ತಗೊಂಡ್. ಅವಾಗ ಇವ್ರು ಹೇಳಿದ್ರಂತಮ್ಮ, ನೋಡು ಈಗ ನಾವ್ ಯಾಕೆ ಹೊಡಿತೀವಿ ಅಂದ್ರೆ ಸುಮ್ನೆ ಹೊಡ್ಯಾಕ ನಮಗ ತಲೆ ಕೆಟ್ಟಿಲ್ಲ, ಬುದ್ಧಿ ಕೆಟ್ಟಿಲ್ಲ, ನಮ್ಮ ಮನಸ್ಸೇನು ಇನ್ನಂಗಲ್ಲ. ಮತ್ತೆ ಎದಕ್ ಹೊಡಿತೀರಿ ಹೇಳಂದ. ಹೊಡ್ಯೋದಾಗಿ ಅದಕ್ಕ ನಿನ್ನೆ ರಾತ್ರಿ ನಿಮ್ಮ ಎಮ್ಮೆ ನಮ್ಮ ಹೊಲಕ್ಕೆ ಬಂದು ಮೇದೋಗ್ಯದ. ಏನಾಗ್ಯದಮ್ಮ, ನಿಮ್ಮ ಎಮ್ಮೆ ನಮ್ಮ ಹೊಲಕ್ ಬಂದು ಮೇದು ಹೊಲ ಹಾಳು ಮಾಡ್ಯದ, ಮತ್ತಿನ್ನೇನ್ ಮಾಡ್ಬೇಕು, ಅದಕ್ಕೆ ಸಿಟ್ಟು ಬಂದದ, ಹೊಡಿಯಕತ್ತೀವಿ ಅಂದ್ರು. ಅವಾಗ ಅಂದವನು ಎಲ್ಲಿ ಎಮ್ಮೆನೇ ತಂದಿಲ್ಲ ಅಂದ. ಎಮ್ಮೆನ ತಂದಿಲ್ಲ, ನಮ್ಮ ಎಮ್ಮೆ ಎಲ್ಲ ಮತ್ತೆ ಹೆಂಗ್ ನಿಮ್ ಹೊಲಕ್ ಬಂತ ಅಂದ. ಅವಾಗ ಅವ್ರು ಹೇಳಿದ್ರು, ಮತ್ತೆ ಎಮ್ಮೆನೇ ಇಲ್ಲ, ಹಾಲು ಇಲ್ಲ ಅಂದ್ಮೇಲೆ ನಮ್ ತಂಗಿ ನಮ್ಗ ಹಾಲು ಯಾವಾಗ ಕೊಟ್ಟ ಹೇಳಂದ್ರ ಅವ್ರು. ಯಾವಾಗ ಹಾಲು ಹಾಕಿದ್ರು, ಯಾವಾಗ ಹೋಗಿದ್ವಿ ಅವ್ರ ಮನೆಗೆ ಅಂತ ಹೇಗೆ ಅನಾಹುತ ಹೇಗಾಯ್ತು. ಅದಂತೆ ಕೆಲವರ ಮನಸ್ಸು ಅನ್ನುವಂಥದ್ದು ಬಹಳ ವಿಕಾರ ಆಗ್ತಾವ. ಒಂದೊಂದು ಸಲ ಏನೇನೋ ಏನ್ ಇರಂಗಿಲ್ಲ, ಅಲ್ಲಿ ಘಟನೆ ಏನಿರಂಗಿಲ್ಲ, ಸುಮ್ಮನೆ ವಿಕಾರ. ಹಂಗಾಗ್ತದೇನು, ಹಿಂಗಾಗ್ತದೇನು, ಹಾಗಾಗ್ತದೇನು, ಹೀಗಾಗ್ತದೇನು ಅಂತ ಹೇಳಿ ಎಲ್ಲವನ್ನ ಮಾಡುವುದು ಯಾವುದಂದ್ರೆ ಮನಸ್ಸು ಅಂತ. ಮನುಷ್ಯರ ಹಂಗೆ ಮನಸ್ಸು ಬಹಳ ಕೆಟ್ಟದಾದ, ಒಳ್ಳೇದನಾದಂತ. ಇಂಥ ಮನಸ್ಸನ್ನ ನನಗೆ ಸಂಬಂಧ ಏನು ಅಂದ್ರೆ, ಮನೋಮಯ ಕೋಶ ವಿಕಾರ ಆಗ್ತದ, ನಾನು ನಿರ್ವಿಕಾರಿ. ನಾನ್ಯಾರಮೀಗ ಪರಮಾತ್ಮ. ಪರಮಾತ್ಮ ಹೇಗೆ ನೀನು ಅಂತ ಮೊದಲೇ ತಿಳ್ಕೊಂಡಿ ಪೂರ್ವದಲ್ಲಿ. ವಿಕಾರಿ, ನಾನು ನಿರ್ವಿಕಾರಿ. ಆದ್ದರಿಂದ ಮನೋಮಯ ಕೋಶಕ್ಕೂ ನನಗೂ ಯಾವ ವಿಧವಾದ ಸಂಬಂಧ ಇಲ್ಲ. ಆತ್ಮನಿಗೂ ಸ್ಥೂಲ ದೇಹಕ್ಕೂ ಸಂಬಂಧ ಇಲ್ಲ. ಆತ್ಮನಿಗೂ ಪ್ರಾಣಮಯ ಕೋಶಕ್ಕೂ ಸಂಬಂಧ ಇಲ್ಲ. ಆತ್ಮನಿಗೂ ಮನೋಮಯ ಕೋಶಕ್ಕೂ ಸಂಬಂಧ ಇಲ್ಲ. ಆದರೆ ತಪ್ಪು ತಿಳುವಳಿಕೆಯಿಂದ ಸಂಬಂಧ ಉಂಟಾಗಿದೆ. ತಪ್ಪು ತಿಳುವಳಿಕೆಯ ಮನೋವಿಕಲ್ಪದಿಂದ ಅಲ್ಲಿ ಗಂಡ ಹೆಂಡತಿ ಮಧ್ಯೆ ಯಾವ ರೀತಿ ಸಂಬಂಧ ಹಾಳಾಯ್ತಿಲ್ಲ. ಸತ್ಯ ಏನಿಲ್ಲ, ಬರೀ ಸುಳ್ಳೆ ಅದು. ಅದೇ ರೀತಿಯಾಗಿ ಈ ಮನಸ್ಸು ನಾನಲ್ಲ, ನನ್ನದಲ್ಲ, ಇದು ಪಂಚ ಮಹಾಭೂತದ್ದು ಅಂತ ಹೇಳಿದ್ರು. ಮತ್ತ ಈ ಮನೋಮಯ ಕೋಶದ ವಿಶೇಷ ವಿಚಾರವೇನಂದ್ರು, ಇದರ ವಿಶೇಷತೆ ಏನಿದೆ ಅಂದ್ರೆ, ಸಂಕಲ್ಪ ವಿಕಲ್ಪ ವೃತ್ತಿಗಳು ಉಳ್ಳದ್ದು. ಸಂಕಲ್ಪ ವಿಕಲ್ಪ ವೃತ್ತಿ ಅಂದ್ರೆ ಎರಡನೇದು ಸಂಶಯಾತ್ಮಕವಾದದ್ದು. ಸಂಶಯ ಅಂತ ಅಪನಂಬಿಕೆ, ಸಂಶಯ ಮಾಡಿತ್ತು. ಮತ್ತು ಅನಂತ ಯೋಚನಾತ್ಮಕ ಶಕ್ತಿ ಉಳ್ಳದ್ದು ಮನಸ್ಸು.
ಮತ್ತು ಕಾಮಾದಿ ಐಷಡ್ವರ್ಗ ಸಹಿತವಾದದ್ದು. ಇದು ಇದಂ ಆಕಾರವಾದದ್ದು. ಈ 5 ಕೂಡಿಯಾದದ್ದೇ ಮನೋಮಯ ಕೋಶ. ಸಂಕಲ್ಪ ಅಂದ್ರೆ ಏನಮ್ಮ? ವಿಕಲ್ಪ ಅಂದ್ರೆ ಏನಂದ್ರೆ ಯಾವುದಾದರೂ ಒಂದು ಕೆಲಸ ಮಾಡಬೇಕೆಂದು ಮನಸ್ಸಿನಲ್ಲಿ ಇಚ್ಛಿಸುವುದೇ ಸಂಕಲ್ಪ. ಮನಸ್ಸು ಆರಾಮಿತ್ತು, ಇಲ್ಲಮ್ಮ ನಿದ್ರೆಯಲ್ಲಿ ಇಲ್ಲಿ ಏನಿಲ್ಲಲ್ಲ, ಎದ್ದುಗಳೇ ಇಂಥದ್ದು ಮಾಡ್ಬೇಕಂತ ಸಂಕಲ್ಪ ಮಾಡ್ತಾವ, ಇಚ್ಛೆ ಮಾಡೋದು. ಅಂದ್ರೆ ಈಗ ಒಬ್ರು ಯಾರಿಗೋ ಒಂದು ಮನೆ ಇಲ್ಲ, ನಾವೊಂದು ಮನೆ ಕಟ್ಸ್ಬೇಕಂತ ಇಚ್ಛೆ ಮಾಡೋದು, ಅಂದ್ರೆ ಅದು ಸಂಕಲ್ಪ ಅಂತ ಅರ್ಥ. ಸ್ವಲ್ಪ ಹೊತ್ತಿನಲ್ಲೇ ಈಗೇನ್ ಮನೆ ಕಟ್ಟೋದು ಬೇಡ, ಮುಂದೆ ನೋಡಮಂತ ಏನು ಆ ವಿಚಾರ ಮಾಡ್ತದ, ಅದೇ ವಿಕಲ್ಪ ಅಂತ. ಮಾಡಬೇಕನ್ನುವುದು ಸಂಕಲ್ಪ, ಬೇಡವೆಂಬುದೇ ವಿಕಲ್ಪ. ಯಾವುದಾದ್ರೂ ತಗೊಳ್ರಿ ನೀವು, ಕೆಲಸ ಊಟ ಮಾಡಬೇಕು ಅಂತ ಅನಿಸೋದು ಸಂಕಲ್ಪ, ಈ ಊಟ ಬೇಡ ಅಂತ ಹೇಳಿ ಅನ್ನೋದೇ ವಿಕಲ್ಪ. ಈ ಸಂಕಲ್ಪ ವಿಕಲ್ಪ ಯಾಕೆ ಹೇಳ್ತಾವಂದ್ರೆ ಅನುಕೂಲ ಮತ್ತು ಪ್ರತಿಕೂಲ. ಒಂದೇ ವಸ್ತು ಚಳಿಗಾಲ ಬಂದಾಗ ದಪ್ಪ ರಗ್ಗು ಬಯಸ್ತದಮ್ಮ, ಉದ್ಕಳಕ ಬಹಳ ಇಂಪ್ ಅನಿಸ್ತು, ಸುಖ ಅನಿಸ್ತದ. ಅದೇ ವಸ್ತು ಬೇಸಿಗೆ ಬಂದಾಗ ದುಃಖ. ಯಾಕ್ರಿ? ಒಂದೇ ವಸ್ತು ಅವಾಗ ನಿಮ್ಗೆ ಅನುಕೂಲ ಆಯ್ತು, ಈಗ ಅದು ಅನನುಕೂಲ ಆಕತ್ತ. ಅಂದ್ರೆ ಅನುಕೂಲದ ಮೇಲೆ ಸಂಕಲ್ಪ, ಅನಾನುಕೂಲ ಆದಾಗ ವಿಕಲ್ಪ ಅಂತ. ಇದು ಮನುಷ್ಯನ ಸ್ವಭಾವ. ತನಗೆ ಯಾರು ಬೇಕಾರ ಅವಾಗ ಅವ್ರ ಮೇಲೆ ಪ್ರೇಮ ಮಾಡ್ತಾವ ಸಂಕಲ್ಪ. ಅವ್ರಿಗೆ ಅವರಿಂದ ನಮ್ಗೇನ, ಅವರಿಂದ ನಮಗ್ ಸಹಾಯ ಆಗಲ್ಲ ಅಂದ್ರೆ ಅದು ವಿಕಲ್ಪ ಅಂತ. ಅವ್ರು ಸರಿ ಇಲ್ಲ ಅಂತ ಇದು ವಿಚಾರ ಅಂತ. ಒಟ್ಟಿನಲ್ಲಿ ಬೇಕೆನ್ನುವುದ ಸಂಕಲ್ಪ, ಬೇಡ ಎನ್ನುವುದು ವಿಕಲ್ಪ. ಎರಡೂ ಮನುಷ್ಯನ ಗುಣಗಳನ್ನು. ಮತ್ತು ಯಾವುದಾದ್ರೂ ಒಂದು ಕಾರ್ಯ ಮಾಡುವಾಗ ಇದು ಮಾಡಬೇಕು ಅಥವಾ ಬೇಡವೋ ಎಂಬುದಾಗಿ ಅಥವಾ ಏನಾದರೂ ತಿಳಿಯುವಾಗ ಇದು ಹೌದು ಅಥವಾ ಅಲ್ಲವೋ ಎಂಬುದಾಗಿ ಕಳವಳ ಪಡುವುದೇ ಸಂಶಯ. ಇದು ಮಾಡೋದು ಒಂದ್ಸಲ ಮಾಡಬೇಕು ಬೇಡ, ಮಾಡಬೇಕು ಬೇಡ, ಇದು ತಗೋಬೇಕು ತಗೋಬಾರ್ದು, ತಗೋಬೇಕು ತಗೋಬಾರ್ದು, ಇದು ಒಳ್ಳೇದಾದ್ರು ಕೆಟ್ಟದಾದ್ರು, ಒಳ್ಳೇದಾದ್ರು ಕೆಟ್ಟದಾದ್ರು, ಈ ರೀತಿ ಎರಡೂ ಭಾವನೆಯಿಂದ ಕೂಡಿದಾಗ ಅದು ಏನ್ ಮಾಡ್ತದೆ, ಮನಸ್ಸು ಕಳವಳ ಪಡ್ತಾವ. ಅದಕ್ಕೆ ಸಂಶಯ ಅಂದ್ರೆ ನೋಡ್ರಿ. ಇದು ನಿಶ್ಚಯ ನಿರ್ಣಯ ಇರಂಗಿಲ್ಲ ಆ ಸಮಯದಲ್ಲಿ. ಅದಕ್ಕೆ ಆ ಒಂದು ಭಾವಕ್ಕ ಆವಾಗ ಅದಕ್ಕೇನಂದ್ರ ಸಂಶಯ ಅಂದ್ರು. ಇದು ಎಲ್ಲ ಮನಸ್ಸಿನಲ್ಲಿ ನೋಡ್ರಿ. ಮತ್ತೆ ಒಂದು ಕಾರ್ಯ ಆಗಲಿ ಬಿಡಲಿ, ಈ ಮನಸ್ಸು ರಥ ಚಿಂತೆ ಮಾಡೋ ಸ್ವಭಾವ. ಏನ್ ಮಾಡ್ತಮ್ಮ, ಆ ಕಾರ್ಯ ಆಗಲಿ ಅಥವಾ ಬಿಡ್ಲಿ, ಆದ್ರೂ ಕೂಡ ಸುಮ್ಮನೆ ಚಿಂತೆ ಮಾಡೋ ಸ್ವಭಾವ. ಕೆಲವು ಮಂದಿ ಈಗ ಏನಾದ್ರು ಈಗ ನೋಡಮ್ಮ, ಒಂದು ವಾರದಿಂದ ಸಹಜವಾಗಿ ಒಂದು ಬಂಗಾರದ ಬೆಲೆ ಸ್ವಲ್ಪ 51,000-2,000 ತೊಲೆ ಅಂತ ಹೇಳ್ತಾರೆ ಮಂದಿ. ಇವತ್ತ ಅದರ ಬೆಲೆ 49,000 ಅಂತ ಹೇಳ್ತಾರೆ. ಒಂದು ವಾರದ ಹಿಂದೆ ಒಬ್ರು ಅಪೇಕ್ಷರು ಸಂಕಲ್ಪ ಮಾಡಿದ್ರು. ಏನ್ ಸಂಕಲ್ಪ? ನಾವು ಬಂಗಾರ ತಗೋಬೇಕು, ಒಂದು ಸರ ತಗೋಬೇಕು, ಏನು ತಗೋಬೇಕಂತ.
ಅವ್ರು ಅಂದ್ಕೊಂಡಂಗ ಅದು ಕಾರ್ಯನೂ ಆಯ್ತು, ತಗೊಂಡಲ್ಲೂ ಬಂದಂತ ಹೌದು ಅವಾಗ ಸಂಕಲ್ಪ ಮಾಡೋದು ಕಾರ್ಯ ಆಗದ, ನಿಶ್ಚಿಂತಿಂದ ಇರ್ಬೇಕಾಗಿತ್ತು. ಹೌದು ಅವ್ರು ಇವತ್ತು 40-50 ಸಾವಿರ ಅಂದಗಳೇ ಏನ್ ಮಾಡ್ತಮ್ಮ, ಕಾರ್ಯ ಆಗ್ಯದ ಈಗ. ಹೌದು ಅದ್ ತಗೊಂಡ ಆಗ್ಬಿಟ್ಟದ ಬಂಗಾರ. ಹೌದು ಅದ್ರ ಬೆಲೆ 3,000 ಕಡಿಮೆ ಆಯ್ತು ಅಂತ ಇಲ್ಲಿ ಚಿಂತೆ ಆಯ್ತು. ನಾವು ಹೌದು ಹೌದು ಚಿಂತೆ ಶುರುವಾದ. ನಾವು ಅವತ್ತ ಹೊರದಾಗಿತ್ತು, ಹೌದು ಈಗ ತಗೊಂಡ್ರೆ ಚೆನ್ನಾಗಿತ್ತು, ಇಲ್ಲ ಇನ್ನು 4 ದಿನ ಬಿಟ್ಟು ಚೆನ್ನಾಗಿತ್ತು. ಹೌದು ಇದು ಚಿಂತೆ ಮಾಡ್ಕೊಂತ ಕುಂತ್ಬಿಡ್ತಾವ ಇಷ್ಟೇ. ಹೌದು ಹೌದು ಅದು ಏನ ತಗೊಂಡದ್ ಮುಗಿದೋಯ್ತು ಆ ಕೆಲಸ. ಅದು ಹೆಚ್ಚಾಗಲಿ ಕಡಿಮೆ ಆಗಲಿ ಇದು ಚಿಂತೆ ಮಾಡ್ತಾ ಕೊಡ್ತಾವ ನಮ್. ಹೌದು ಇದು ಯಾವುದು ಒಂದು ಮನಸ್ಸೆ ಅಂತ. ಹೌದು ಹೇಗೆಂದರೆ ದಾರಕ್ಕೆ ಗಂಟು ಹಾಕದೆ ಎಷ್ಟು ಹೊತ್ತು ಹೊಲಿದರೂ ಹೇಗೆ ಪ್ರಯೋಜನವಿಲ್ಲವು. ಬಟ್ಟೆ ಹೊಲಿಯುವಾಗ ದಾರಕ್ಕೆ ಗಂಟು ಹಾಕಬೇಕಲ್ಲ, ಗಂಟು ಹಾಕುವಲ್ಲದೆ ಹೊಲದಷ್ಟು ಪ್ರಯೋಜನ ಅಂತ. ಗಂಟಿಲ್ದ ಹೊಲಿದ್ರೆ ಪ್ರಯೋಜನ ಇಲ್ಲ. ಅದರಂತೆ ಮನಸ್ಸು ನಿಶ್ಚಯ ಮಾಡದೆ ಏನೇ ಕಾರ್ಯ ಮಾಡಿದ್ರು ಕೂಡ ಅದು ಪ್ರಯೋಜನ ಇಲ್ಲ ಅಂತ. ಅದಕ್ಕೆ ನಂಬಿಕೆ ಇಲ್ಲದ ಶಾಸ್ತ್ರ ಗಂಟಿಲ್ಲದ ಹೊಲಿಗೆ ಅಂತಿದ್ರು. ಗಂಟು ಹಾಕಿ ಹೊಲಿದ್ರೆ ಅದ ಹೆಂಗ ಒಂದು ಉದಿಕೆ ಆಗ್ತದಮ್ಮ. ಒಂದು ಕೌದಿ ಹೊಲಿಬಹುದು, ಒಂದು ಶರ್ಟ್ ಹೊಲಿಬಹುದು, ಒಂದು ಪ್ಯಾಂಟ್ ಹೊಲಿಬಹುದು. ಗಂಟೆ ಇಲ್ಲಂದ್ರೆ ಹೊಲಿಗೆ ಕೊಡಲ್ಲ ಅಂತ. ಅದಕ್ಕೆ ವಿಶ್ವಾಸ ಇಲ್ಲದೆ ಅದೇನ್ ಮಾಡ್ತಾವ ವ್ಯರ್ಥ ಚಿಂತೆ ಮಾಡ್ತದ. ಅದರಂತೆ ಮನಸ್ಸು ವ್ಯರ್ಥವಾಗಿ ಯೋಚನೆ ಮಾಡುತ್ತದೆ ಅಂದ್ರೆ ಇದರ ಸಂಶಯ ಅಂತ ಅರ್ಥ ಆಯ್ತು. ಇದು ಮನಸ್ಸಿನಲ್ಲೇ. ಮತ್ತು ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯಗಳಂತ 6 ಪ್ರಕಾರವಾದ ಒಳಗಿನ ಶತ್ರುಗಳಿಂದ ಈ ಮನಸ್ಸು ಕೂಡಿದೆ. ಈ ಮನಸ್ಸು 6 ಮಂದಿ ವೈರಿಗಳಂತಾರೆ ನೀವು, ಕಾಮ, ಕ್ರೋಧಾದಿಗಳು. ಇವುಗಳನ್ನು ಕಳ್ಳರೆಂದು ಶ್ರೀ ಶಂಕರ ಆಚಾರ್ಯರು ಕರೆದಿದ್ದಾರೆ. ಏಕೆಂದರೆ ಮನುಷ್ಯ ಅವನ ತನ್ನದೆಂಬುದು ಯಾವುದು, ನಿನ್ನದೆಂಬುದು ಜ್ಞಾನ ರತ್ನ ನೋಡ ಅಂತ ಪ್ರಭುದೇವರು ಹೇಳ್ಯಾರ. ಹೇಮ ನಿನ್ನದಲ್ಲ, ಕಾಮಿನಿಯು ನಿನ್ನದಲ್ಲ ಅಂತ ಹೇಳ್ತಾ ಬಂದು ಭೂಮಿಯು ನಿನ್ನದಲ್ಲ ಅಂತ ಹೇಳಿ, ಮತ್ ನನ್ ಸ್ವಂತ ಏನಪ್ಪಾ ಅಂತಂದ್ರೆ ನಿನ್ನದೆಂಬುದು ಜ್ಞಾನ ರತ್ನ ನೋಡಂದ. ಆ ಜ್ಞಾನ ರತ್ನ ಅದನ್ನ ಕಳ್ತನ ಮಾಡಕ್ ಕುಂತಾರ ನೀವು ಕಳ್ರು. ಕಳ್ರು ಶ್ರೀಮಂತರ ಮನೆಯಲ್ಲಿ ಬಂಗಾರ ಬೆಳ್ಳಿ ಕಳ್ತನ ಮಾಡಕ್ ಆದಂತೆ ಈಗ ಒಳಗಿದ್ದಂತ ಕಳ್ರು ಕಾಮ ಕ್ರೋಧಾದಿಗಳು ಆ ಮನಸ್ಸಿನ ಜ್ಞಾನ ಏನದಮ್ಮ, ಆ ಆನಂದವನ್ನ ಕಳ್ತನ ಮಾಡೋಂತಾರ ಇವ್ರು.